ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 850 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 15ನೇ ಏಪ್ರಿಲ್ 2025. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯುವ ಮುಂಚೆ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಸಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಡಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಹೋಗೋಣ. ಯುನೆಸ್ಕೋ ಜಾಗತಿಕ ಭೂ ಉದ್ಯಾನ ಮೌಂಟ್ ಪಯೆಕ್ಟು ಎಲ್ಲಿದೆ? ಸೊ ವೇರ್ ಈಸ್ ಯುನೆಸ್ಕೋ ಗ್ಲೋಬಲ್ ಜಿಯೋ ಪಾರ್ಕ್ ಮೌಂಟ್ ಪಿಯೆಕ್ಟು ಲೊಕೇಟೆಡ್? ಸೊ ನಾನು ಇವತ್ತು ಮಾತಾಡ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂದರೆ, ಯುನೆಸ್ಕೋ ವತಿಯಿಂದ ಕೊಡ್ತಕ್ಕಂಥ ಇನ್ನೊಂದು ರೀತಿಯ ರೆಕಗ್ನಿಷನ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನಮಗೆ ಯುನೆಸ್ಕೋ ಹೆರಿಟೇಜ್ ಸೈಟ್ಸ್ ಬಗ್ಗೆ ಗೊತ್ತಿರುತ್ತೆ. ಸೊ ಯುನೆಸ್ಕೋ ಪಾರಂಪರಿಕ ತಾಣಗಳ ಬಗ್ಗೆ ನಮ್ಗೆ ಗೊತ್ತಿರುತ್ತೆ. ಸೊ ಪಾರಂಪರಿಕ ತಾಣಗಳನ್ನು ಅವರು ಹೇಗೆ ರೆಕಗ್ನೈಸ್ ಮಾಡ್ತಾರೆ, ಅದೇ ರೀತಿ ಇನ್ನೊಂದು ಕಾನ್ಸೆಪ್ಟ್ ಕೂಡ ಇದೆ. ಆ ಇನ್ನೊಂದು ಕಾನ್ಸೆಪ್ಟನ್ನು ನಾವೇನಂತ ಕರಿತೀವಿ ಅಂದರೆ ಗ್ಲೋಬಲ್ ಜಿಯೋ ಪಾರ್ಕ್ ಅಂತ ಕರಿತೇವೆ. ಸೊ ಇತ್ತೀಚೆಗೆ ಈ ಮೌಂಟ್ ಪೆಯೆಕ್ಟುವನ್ನು ಸೊ ಯುನೆಸ್ಕೋದವರು ಗ್ಲೋಬಲ್ ಜಿಯೋ ಪಾರ್ಕ್ ಆಗಿ ರೆಕಗ್ನೈಸ್ ಮಾಡಿರ್ತಾರೆ. ಹಾಗಿದ್ರೆ ಇದು ಎಲ್ಲಿ ಬರುತ್ತೆ ಭೌಗೋಳಿಕವಾಗಿ, ಇದು ಎಲ್ಲಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಉತ್ತರ ಕೊರಿಯಾ ಮತ್ತೆ ಇದು ಚೀನಾ. ಸೊ ಉತ್ತರ ಕೊರಿಯಾ ಮತ್ತು ಚೀನಾದ ನಡುವಿನ ಒಂದು ಗಡಿಯಲ್ಲಿ ಇದನ್ನು ನಾವು ನೋಡ್ಬೋದಾಗಿರುತ್ತೆ. ಸಿ ಆನ್ ದಿ ಬಾರ್ಡರ್ ಬಿಟ್ವೀನ್ ನಾರ್ತ್ ಕೊರಿಯಾ ಅಂಡ್ ಚೈನಾ. ಸೊ ಇವೆರಡು ರಾಷ್ಟ್ರಗಳ ಗಡಿ ಪ್ರದೇಶದಲ್ಲಿ ನಾವು ಮೌಂಟ್ ಪೆಯೆಕ್ಟುವನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಮೌಂಟ್ ಪೆಯೆಕ್ಟು ಬಗ್ಗೆ ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ಯುನೆಸ್ಕೋ ಗ್ಲೋಬಲ್ ಜಿಯೋ ಪಾರ್ಕ್ ಈ ಒಂದು ಬೇಸಿಕ್ ಕಾನ್ಸೆಪ್ಟ್ಸ್ ಅನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಅಪ್ಡೇಟ್ ಏನು ಅಂದ್ರೆ, ಸೊ ಮೌಂಟ್ ಪೆಯೆಕ್ಟು ಡೆಸಿಗ್ನೇಟೆಡ್ ಆಸ್ ಯುನೆಸ್ಕೋ ಗ್ಲೋಬಲ್ ಜಿಯೋ ಪಾರ್ಕ್. ಸೊ ಈ ಒಂದು ಮೌಂಟ್ ಪೆಯೆಕ್ಟುವನ್ನ ಸೊ ಯುನೆಸ್ಕೋ ವತಿಯಿಂದ ಈಗ ಜಾಗತಿಕ ಭೂ ಉದ್ಯಾನವೆಂದು ಗೊತ್ತುಪಡಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಆ ಮೌಂಟ್ ಪೆಯೆಕ್ಟು ಹೇಗಿದೆ ಅದರ ಚಿತ್ರವನ್ನ ನೀವು ಇಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಇಲ್ಲಿ ನಾವು ನಾರ್ತ್ ಕೊರಿಯಾವನ್ನ ನೋಡ್ಬೋದಾಗಿರುತ್ತೆ. ಸೊ ಇದೆಲ್ಲ ಚೈನಾ ಆಗಿರುತ್ತೆ. ಸೊ ಚೈನಾ ರಾಷ್ಟ್ರವನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ನಾರ್ತ್ ಕೊರಿಯಾ ಚೈನಾ ರಾಷ್ಟ್ರದೊಂದಿಗೆ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನ ನಾವು ಎಕ್ಸ್ಪ್ಯಾಂಡ್ ಮಾಡಿದಾಗ ಇಲ್ಲಿ ವೈಟ್ ಕಲರ್ ನೀವೇನ್ ನೋಡ್ತಾ ಇದ್ದೀರಾ, ಸೊ ಇದೆಲ್ಲ ನಾರ್ತ್ ಕೊರಿಯಾ ಆಗಿರುತ್ತೆ. ಸೊ ಈ ಕಡೆ ಇರ್ತಕ್ಕಂಥದ್ದೆಲ್ಲ ಚೈನಾ ಆಗಿರುತ್ತೆ. ಸೊ ನಾರ್ತ್ ಕೊರಿಯಾ ಮತ್ತೆ ಚೈನಾ ಬಾರ್ಡರ್ ಈ ಬಾರ್ಡರ್ ಲೈನ್ ಆಗಿರುತ್ತೆ. ಸೊ ಇಲ್ಲಿ ಈ ರೆಡ್ ಕಲರ್ ಡಾಟ್ ಏನ್ ನೀವು ನೋಡ್ತಾ ಇದ್ದೀರಾ, ಸೊ ಈ ಭಾಗದಲ್ಲಿ ನಾವು ಈ ಮೌಂಟ್ ಪೆಯೆಕ್ಟುವನ್ನು ನೋಡ್ಬೋದಾಗಿರುತ್ತೆ. ಸೊ ಇದಕ್ಕೆ ಈಗ ಯುನೆಸ್ಕೋದವರು ರೆಕಗ್ನೈಸ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಮೌಂಟೇನ್ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಇದನ್ನು ನಾವು ಮೌಂಟ್ ಪೆಯೆಕ್ಟು ಅಂತ ಹೇಳ್ತೇವೆ. ಸೊ ಇದೊಂದು ಆಕ್ಟಿವ್ ಸ್ಟ್ರಾಟೋ ವಾಲ್ಕೆನೋ ಆಗಿರುತ್ತೆ, ಅಂದರೆ ಸಕ್ರಿಯವಾಗಿರ್ತಕ್ಕಂಥ ಒಂದು ಸ್ಟ್ರಾಟೋ ವಾಲ್ಕೆನೋ ಆಗಿರ್ತಕ್ಕಂಥ ಈ ಒಂದು ಮೌಂಟ್ ಪೆಯೆಕ್ಟು ಅಂತಕ್ಕಂಥದ್ದು ನಾರ್ತ್ ಕೊರಿಯಾ ಮತ್ತು ಚೈನಾ ಸೊ ಇವೆರಡರ ಬಾರ್ಡರಲ್ಲಿ ಅಂದರೆ ಗಡಿ ಪ್ರದೇಶದಲ್ಲಿ ಸೊ ಕಂಡು ಬರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಇದನ್ನು ಈಗ ಅಫಿಷಿಯಲಿ ಡೆಸಿಗ್ನೇಟ್ ಮಾಡಿರ್ತಾರೆ. ಸೊ ಯುನೆಸ್ಕೋ ಗ್ಲೋಬಲ್ ಜಿಯೋ ಪಾರ್ಕ್ ಅಂತ ಇದನ್ನ ಅಫಿಷಿಯಲಿ ಅಂದ್ರೆ ಅಧಿಕೃತವಾಗಿ ಸೊ ಇದನ್ನ ಡೆಸಿಗ್ನೇಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ನಾರ್ತ್ ಕೊರಿಯಾಸ್ ಫಸ್ಟ್ ನ್ಯಾಚುರಲ್ ಸೈಟ್ ಆಗಿರುತ್ತೆ. ಅಂದ್ರೆ ಇದು ಬಾರ್ಡರ್ ಅಲ್ಲಿ ಕಂಡು ಬಂದರೂ ಕೂಡ ಸೊ ಇದು ಹೆಚ್ಚಾಗಿ ನಾರ್ತ್ ಕೊರಿಯಾಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಮೌಂಟ್ ಪೆಯೆಕ್ಟು ಅಂತಕ್ಕಂಥದ್ದು ನಾರ್ತ್ ಕೊರಿಯಾದಿಂದ ಡೆಸಿಗ್ನೇಟ್ ಆಗಿರ್ತಕ್ಕಂಥ ಯುನೆಸ್ಕೋ ಗ್ಲೋಬಲ್ ಜಿಯೋ ಪಾರ್ಕ್ ನೆಟ್ವರ್ಕ್ ನ ಮೊಟ್ಟ ಮೊದಲ ಪ್ರದೇಶವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರ ಪ್ರಮುಖವಾದ ವಿವರಗಳನ್ನು ನಾವು ನೋಡೋದಾದ್ರೆ, ಇದು ವಾಲ್ಕ್ಯಾನಿಕ್ ಲ್ಯಾಂಡ್ಸ್ಕೇಪ್ಸ್ ಗಳನ್ನ ಒಳಗೊಂಡಿರುತ್ತೆ, ಅಂದ್ರೆ ಜ್ವಾಲಾಮುಖಿ ಭೂದೃಶ್ಯಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇದು ಮಿಲೇನಿಯಂ ಎರಪ್ಷನ್ಸ್ ಇನ್ 946 CE, ಒನ್ ಆಫ್ ದಿ ಮೋಸ್ಟ್ ಪವರ್ಫುಲ್ ವಾಲ್ಕ್ಯಾನಿಕ್ ಇವೆಂಟ್ಸ್ ಇನ್ ದ ಹಿಸ್ಟ್ರಿ. ಅಂದ್ರೆ ಇದು ಐತಿಹಾಸಿಕವಾಗಿ 946 CEಯಲ್ಲಿ ಸಹಸ್ರಮಾನ ಸ್ಫೋಟವು ಸೇರಿದಂತೆ ಇತಿಹಾಸದಲ್ಲಿ ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂಥ ಜ್ವಾಲಾಮುಖಿ ಘಟನೆ ಸಂಭವಿಸಿರ್ತಕ್ಕಂಥ ಜಾಗಗಳಲ್ಲಿ ಇದು ಕೂಡ ಒಂದಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅತ್ಯಂತ ಹೆಚ್ಚಿನ ಸ್ಫೋಟ ಸಂಭವಿಸಿರುವ ಕಾರಣದಿಂದ ಈ ಪ್ರದೇಶಕ್ಕೆ ಏನಂತ ಟೈಟಲ್ ಮಾಡ್ತಾರೆ ಅಂದ್ರೆ ಮಿಲೇನಿಯಂ ಎರಪ್ಷನ್ ಅಂತ ಇದಕ್ಕೆ ಒಂದು ಶೀರ್ಷಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನೀವು ಇಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಇಲ್ಲಿರ್ತಕ್ಕಂಥ ಲ್ಯಾಂಡ್ ಫಾರ್ಮ್ಸ್ ಅಥವಾ ಇಲ್ಲಿರ್ತಕ್ಕಂಥ ಭೂದೃಶ್ಯಗಳು ಸಾಮಾನ್ಯವಾಗಿ ಏನರಿಂದ ಮಾಡಲ್ಪಟ್ಟಿದೆ ಅಂತ ನಾವು ನೋಡೋದಾದ್ರೆ, ಸೊ ನಾವು ಸಾಕಷ್ಟು ಗ್ಲೇಷಿಯಲ್ ಲ್ಯಾಂಡ್ ಫಾರ್ಮ್ಸ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಗ್ಲೇಷಿಯಲ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಸೊ ಹಿಮ ನದಿಯಿಂದ ರಚನೆಗೊಂಡಿರ್ತಕ್ಕಂಥ ಭೂ ಸ್ವರೂಪಗಳನ್ನ ನಾವು ಈ ಭಾಗದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಕೆಲವೊಂದು ಎಕ್ಸಾಂಪಲ್ಸ್ ಅನ್ನ ನಾವು ಹೇಳೋದಾದ್ರೆ ಸರ್ಕ್ಯೂಸ್ ಅಂತ ಹೇಳ್ತೇವೆ. ಸರ್ಕ್ಯೂಸ್ ಅಂದ್ರೆ ಈ ಬಟ್ಟಲಿನ ಆಕಾರದಲ್ಲಿ ಅಂದ್ರೆ ಬೌಲ್ ಶೇಪ್ ಅಲ್ಲಿ ಇರ್ತಕ್ಕಂಥ ಒಂದು ಲ್ಯಾಂಡ್ಸ್ಕೇಪ್ ಗಳನ್ನ ನಾವು ಸರ್ಕ್ಯೂಸ್ ಅಂತ ಹೇಳ್ತೇವೆ. ಸೊ ಇದು ಗ್ಲೇಷಿಯಲ್ ಎರೋಷನ್ ಇಂದ ಫಾರ್ಮೇಷನ್ ಆಗಿರ್ತಕ್ಕಂಥ ಒಂದು ಲ್ಯಾಂಡ್ಸ್ಕೇಪ್ ಆಗಿರುತ್ತೆ. ಸೊ ಈ ಒಂದು ಮೌಂಟ್ ಪೆಯೆಕ್ಟು ಅಲ್ಲಿ ಈ ರೀತಿಯ ಸರ್ಕ್ಯೂಸ್
ಪ್ಲೇಟ್ಯೂಸ್ಗಳನ್ನು ನಾವು ಹೆಚ್ಚಾಗಿ ನೋಡ್ಬೋದಾಗಿರುತ್ತೆ. ಅದಾದ್ಮೇಲೆ ಮೊರೈನ್ ಹಿಲ್ಸ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಮೊರೈನ್ ಹಿಲ್ಸ್ ಅನ್ನ ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಗ್ಲೇಷಿಯಲ್ಗಳು ಡೆಪಾಸಿಟ್ ಆದಾಗ ಆಗ್ತಕ್ಕಂಥ ಒಂದು ಮೌಂಟೇನ್ಗಳನ್ನ ನಾವು ಮೊರೈನ್ ಹಿಲ್ಸ್ ಅಂತ ಹೇಳ್ತೇವೆ. ಅದ್ರ ಜೊತೆಗೆ ಪ್ಲೇನ್ಸ್ ಅಥವಾ ಈ ಒಂದು ಬಯಲು ಪ್ರದೇಶಗಳನ್ನ ಕೂಡ ಸೊ ಈ ಒಂದು ಮೌಂಟೇನ್ ಪೇಯಕ್ಟು ಹೊಂದಿರತಕ್ಕಂಥದ್ದನ್ನ ನೀವು ಇಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರುತ್ತೆ. ಸೊ ಇದರ ಕಲ್ಚರಲ್ ಇಂಪಾರ್ಟೆನ್ಸ್ ಏನು, ಇಷ್ಟೊತ್ತು ನಾವು ಜಿಯೋಗ್ರಾಫಿಕಲಿ ಅಲ್ಲಿರ್ತಕ್ಕಂಥ ಫೀಚರ್ಸ್ ಹೇಗಿರುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ. ಈಗ ಸಾಂಸ್ಕೃತಿಕವಾಗಿ ಇದರ ಪ್ರಾಮುಖ್ಯತೆ ಏನು ಅಂತ ನಾವು ನೋಡೋದಾದ್ರೆ, ಇಟ್ ಹೋಲ್ಸ್ ಡೀಪ್ ಸಿಂಬಾಲಿಕ್ ವ್ಯಾಲ್ಯೂ ಇನ್ ಕೊರಿಯನ್ ಮೈಥಾಲಜಿ. ಅಂದ್ರೆ ಕೊರಿಯಾದ ಪುರಾಣಗಳಲ್ಲಿ ಇದು ಆಳವಾದ ಮೌಲ್ಯವನ್ನ ಹೊಂದಿರತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇದನ್ನ ಬರ್ತ್ ಪ್ಲೇಸ್ ಆಫ್ ಡನ್ಗುನ್, ದ ಮಿಥಿಕಲ್ ಫೌಂಡರ್ ಆಫ್ ದಿ ಫಸ್ಟ್ ಕೊರಿಯನ್ ಕಿಂಗ್ಡಮ್, ಅಂದ್ರೆ ಈ ಕೊರಿಯನ್ ಸಾಮ್ರಾಜ್ಯದ ಪೌರಾಣಿಕ ಸ್ಥಾಪಕರಾಗಿರ್ತಕ್ಕಂಥ ಡಂಗುನ್ ಅಂತ ಹೇಳ್ತೇವೆ. ಸೊ ಇವರು ಇಲ್ಲಿ ಜನ್ಮ ಸ್ಥಳವೆಂದು ಇದನ್ನ ಪರಿಗಣಿಸಲಾಗುತ್ತೆ. ಈ ಡಂಗುನ್ ಅಂತಕ್ಕಂಥ ವ್ಯಕ್ತಿ ಯಾರಿದ್ದಾರೆ, ಸೊ ಇವರು ಈ ಒಂದು ಕೊರಿಯನ್ ಅಂದ್ರೆ ಈ ಒಂದು ಕೊರಿಯನ್ ಕಿಂಗ್ಡಮ್ ಏನಿದೆ ಅಂದ್ರೆ ಕೊರಿಯನ್ ಸಾಮ್ರಾಜ್ಯ ಏನಿದೆ, ಸೊ ಇದರ ಫೌಂಡರ್ ಅಥವಾ ಸಂಸ್ಥಾಪಕರಾಗಿರ್ತಕ್ಕಂಥ ಈ ಒಂದು ಡಂಗುನ್ ಈ ಒಂದು ಪ್ರದೇಶದಲ್ಲಿ ಜನ್ಮ ತಾಳಿದ್ದಾರೆ ಅಂತಕ್ಕಂಥದ್ದು ಅವರ ನಂಬಿಕೆ ಆಗಿರುತ್ತೆ. ಸೊ ಅದರಿಂದ ಮಿಥಿಕಲಿ ಇದು ತುಂಬಾ ಅಂದ್ರೆ ಈ ಕೊರಿಯಾಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ಲೇಸ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಅದ್ರ ಜೊತೆ ಸೊ ಈ ಒಂದು ಕಿಮ್ ಡೈನಾಸ್ಟಿ ಏನಿದೆ ಅಂದ್ರೆ ಇವಾಗಲೂ ಕೂಡ ಇವರೇ ಅಲ್ಲಿ ಆಳ್ವಿಕೆಯನ್ನ ಮಾಡ್ತಾ ಇದ್ದಾರೆ. ಈ ಕಿಮ್ ಡೈನಾಸ್ಟಿ ಏನಿದೆ, ಸೊ ಇವರು ಹಿಸ್ಟಾರಿಕಲಿ ಈ ಒಂದು ಮೌಂಟೇನ್ ಟು ರೀಇನ್ಫೋರ್ಸ್ ಇಟ್ಸ್ ಲೆಜಿಟಮೆಸಿ ಅಂದ್ರೆ ಅವರ ಒಂದು ನ್ಯಾಯ ಸಮ್ಮತತೆ ಏನಿರುತ್ತೆ, ಸೊ ಅದನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಈ ಒಂದು ಪ್ರದೇಶವನ್ನ ಅವರು ಸಿಂಬಾಲಿಕ್ ಆಗಿ ಯೂಸ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದರಿಂದ ಇದು ನಾರ್ತ್ ಕೊರಿಯಾಗೆ ತುಂಬಾ ಕಲ್ಚರಲಿ ಹೆಚ್ಚಿನ ಸಂಪರ್ಕವನ್ನ ಹೊಂದಿರತಕ್ಕಂಥ ಒಂದು ಭೂದೃಶ್ಯವಾಗಿ ನಾವು ಇದನ್ನ ಪರಿಗಣಿಸಬಹುದಾಗಿರುತ್ತೆ. ಸೊ ಈಗ ಯುನೆಸ್ಕೋ ಗ್ಲೋಬಲ್ ಅಥವಾ ಯುನೆಸ್ಕೋ ಗ್ಲೋಬಲ್ ಜಿಯೋ ಪಾರ್ಕ್ ಇದರ ಬಗ್ಗೆ ನಾವು ಬೇಸಿಕ್ ಕಾನ್ಸೆಪ್ಟ್ ಅನ್ನ ಡಿಸ್ಕಸ್ ಮಾಡೋದಾದ್ರೆ, ಸೊ ಈ ಒಂದು ರೆಕಗ್ನಿಷನ್ ಏನಿದೆ ಇದು ಜಿಯೋಗ್ರಫಿಕಲ್ ಏರಿಯಾಸ್ ಅನ್ನ ರೆಕಗ್ನೈಸ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಯಾವ ಪ್ರದೇಶ ಈ ಒಂದು ಇಂಟರ್ನ್ಯಾಷನಲ್ ಜಿಯೋಗ್ರಫಿಕಲ್ ಸಿಗ್ನಿಫಿಕೆನ್ಸ್ ಇರುತ್ತೆ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭೌಗೋಳಿಕವಾಗಿ ಮಹತ್ವವನ್ನ ಹೊಂದಿರತಕ್ಕಂಥ ಪ್ರದೇಶಗಳನ್ನ ರೆಕಗ್ನೈಸ್ ಮಾಡ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ನಾವು ಯುನೆಸ್ಕೋ ಗ್ಲೋಬಲ್ ಜಿಯೋ ಪಾರ್ಕ್ ಅಂತ ನಾವು ಹೇಳ್ತೇವೆ. ಸೊ ಈ ಒಂದು ಸೈಟ್ಸ್ ಏನಿರುತ್ತೆ, ಸೊ ದೇ ಆರ್ ಮ್ಯಾನೇಜ್ಡ್ ವಿತ್ ಹೋಲಿಸ್ಟಿಕ್ ಅಪ್ರೋಚ್ ದಟ್ ಕಂಬೈನ್ಸ್ ಕನ್ಸರ್ವೇಷನ್ ಅಂದ್ರೆ ಆ ಪ್ರದೇಶಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಈವನ್ ಎಜುಕೇಶನ್ ಶೈಕ್ಷಣಿಕವಾಗಿ ಕೂಡ ಅವುಗಳನ್ನ ಬಳಕೆ ಮಾಡ್ಕೊಳ್ತಾರೆ. ಸೊ ಅದ್ರ ಜೊತೆಗೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಥವಾ ಸುಸ್ಥಿರ ಅಭಿವೃದ್ಧಿ ಮಾಡ್ತಕ್ಕಂಥ ಉದ್ದೇಶದಿಂದ ಈ ಒಂದು ಪ್ರದೇಶಗಳನ್ನ ಯುನೆಸ್ಕೋ ರೆಕಗ್ನೈಸ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಇದರ ಲಕ್ಷಣಗಳು ಹೇಗಿದೆ ಅಂದ್ರೆ, ಅವರು ರೆಕಗ್ನೈಸ್ ಮಾಡಬೇಕಾಗಿದ್ರೆ ಆ ಪ್ರದೇಶ ಹೇಗಿರಬೇಕು ಅಂತ ನಾವು ನೋಡೋದಾದ್ರೆ, ಸೊ ಅದು ಜಿಯೋಲಾಜಿಕಲ್ ಹೆರಿಟೇಜ್ ಅಥವಾ ಭೂವೈಜ್ಞಾನಿಕ ಪರಂಪರೆಯನ್ನ ಹೊಂದಿರಬೇಕು. ಫಾರ್ ಎಕ್ಸಾಂಪಲ್ ನಾವು ಮೌಂಟ್ ಪೇಯಕ್ಟುವನ್ನ ನೋಡಿದಾಗ ಮೈಥಾಲಜಿಕಲಿ ಅದು ಕೊರಿಯನ್ ಕಿಂಗ್ಡಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಆ ರೀತಿಯಾಗಿ ಒಂದು ಪರಂಪರೆ ಅಥವಾ ಹೆರಿಟೇಜ್ ಅನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಒಂದು ಪ್ಲೇಸ್ ಆಗಿರ್ಬೇಕಾಗಿರುತ್ತೆ. ಸೊ ಅದ್ರ ಜೊತೆಗೆ ಯುನಿಕ್ ಜಿಯೋಲಾಜಿಕಲ್ ಫೀಚರ್ಸ್ ಅನ್ನ ಅದು ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಭೌಗೋಳಿಕ ಲಕ್ಷಣಗಳನ್ನು ಹೊಂದಿರತಕ್ಕಂಥ ಪ್ರದೇಶವಾಗಿರಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಮೌಂಟ್ ಪೇಯಕ್ಟು ಅಲ್ಲಿ ನಾವು ಸರ್ಕ್ಯೂಸ್ ಅನ್ನು ನೋಡಿದ್ದೇವೆ, ಮೊರೈನ್ ಮೌಂಟೇನ್ಸ್ಗಳನ್ನು ನೋಡಿದ್ದೇವೆ. ಸೊ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿರ್ತಕ್ಕಂಥ ಒಂದು ಲ್ಯಾಂಡ್ ಫಾರ್ಮ್ಸ್ಗಳನ್ನು ಹೊಂದಿರತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ವಿತ್ ರೆಸ್ಪೆಕ್ಟ್ ಟು ದ್ಯಾಟ್ ಈವನ್ ರಾಕ್ ಫಾರ್ಮೇಷನ್ಸ್ ಆಗಿರ್ಬೋದು, ಫಾಸಿಲ್ಸ್ ಅಥವಾ ಪಳೆಯುವಳಿಕೆಗಳಾಗಿರ್ಬೋದು, ಅಥವಾ ವಾಲ್ಕೆನಿಕ್ ಲ್ಯಾಂಡ್ಸ್ಕೇಪ್ಸ್ಗಳು ಅಥವಾ ಜ್ವಾಲಾಮುಖಿ ಭೂದೃಶ್ಯಗಳಾಗಿರ್ಬೋದು. ಸೊ ಈ ರೀತಿಯಾಗಿ ವಿಭಿನ್ನ ಭೂದೃಶ್ಯ ಒಳಗೊಂಡಿರ್ತಕ್ಕಂಥ ಪ್ರದೇಶಗಳನ್ನ ಸೊ ಯುನೆಸ್ಕೋ ಈ ರೀತಿಯಾಗಿ ರೆಕಗ್ನೈಸ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ದೇ ಶುಡ್ ಆಲ್ಸೋ ಹೋಲ್ಡ್ ಸೈಂಟಿಫಿಕ್ ಇಂಪಾರ್ಟೆನ್ಸ್ ಅಂಡ್ ಕಾಂಟ್ರಿಬ್ಯೂಟ್ ಟು ದಿ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಅರ್ತ್ ಹಿಸ್ಟರಿ ಅಂದರೆ ಭೂಮಿಯ ಉಗಮದ ಇತಿಹಾಸ ಏನಿದೆ ಅದರ ಬಗ್ಗೆ ನಾವೇನಾದರೂ ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಮಾಹಿತಿಯನ್ನು ನೀಡ್ತಕ್ಕಂಥ ಒಂದು ಪ್ರದೇಶವಾಗಿ ಕೂಡ ಇದನ್ನು ನಾವು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಈ ರೀತಿಯ ಪ್ರದೇಶಗಳನ್ನು ಯುನೆಸ್ಕೋ ರೆಕಗ್ನೈಸ್ ಮಾಡೋದನ್ನು ನಾವಿಲ್ಲಿ ಗಮನಿಸ್ಬೋದಾಗಿರುತ್ತೆ. ಸೊ ಈಗ ಕಲ್ಚರಲ್ ಮತ್ತು ನ್ಯಾಚುರಲ್ ಇಂಟಿಗ್ರೇಷನ್ ಅಂದರೆ ಸಾಂಸ್ಕೃತಿಕ ಮತ್ತು ನೈಸರ್ಗಿಕ ಏಕೀಕರಣವನ್ನು ಕೂಡ ಇಲ್ಲಿ ಅಪ್ರಿಷಿಯೇಟ್ ಮಾಡ್ತಾರೆ. ಸೊ ಈ ಒಂದು ಜಿಯೋ ಪಾರ್ಕ್ಸ್ ಏನಿರುತ್ತೆ ದೇ ಸೆಲೆಬ್ರೇಟ್ ಕನೆಕ್ಷನ್ಸ್ ಬಿಟ್ವೀನ್ ಜಿಯೋಲಾಜಿಕಲ್ heritage,
ವಿತ್ ನ್ಯಾಚುರಲ್, ಕಲ್ಚರಲ್ ಆ್ಯಂಡ್ ಇಂಟ್ಯಾಂಜಿಬಲ್ ಹೆರಿಟೇಜ್. ಅಂದರೆ ಜಿಯೋಲಾಜಿಕಲ್ ಹೆರಿಟೇಜ್ ಅಂದರೆ ಅಲ್ಲಿ ಭೌಗೋಳಿಕವಾಗಿರ್ತಕ್ಕಂಥ ಒಂದು ಲ್ಯಾಂಡ್ಸ್ಕೇಪ್ಸ್ ಅಥವಾ ಭೂದೃಶ್ಯಗಳನ್ನು ಮಾತ್ರ ನಾವು ನೋಡ್ಬೋದಾಗಿರುತ್ತೆ. ಬಟ್ ಅದಕ್ಕೆ ನಾವು ಏನನ್ನ ಕನೆಕ್ಟ್ ಮಾಡ್ತಾ ಇದ್ದೀವಿ ಅಂದರೆ ಕಲ್ಚರಲ್ ಆಸ್ಪೆಕ್ಟನ್ನು ನಾವು ಕನೆಕ್ಟ್ ಮಾಡ್ತಾ ಇದ್ದೀವಿ. ಅದರರ್ಥ ಏನು ಅಂದರೆ ಅವು ಕಂಪ್ಲೀಟ್ ಆಗಿ ಐಸೋಲೇಟೆಡ್ ಪ್ರದೇಶಗಳಾಗಿರೋದಿಲ್ಲ. ಆ ಪ್ರದೇಶಗಳಲ್ಲಿ ಮಾನವನ ಒಂದು ಕೈವಾಡ ಅಥವಾ ಮಾನವನ ಒಂದು ಇಂಟರ್ಫಿಯರೆನ್ಸ್ ಕೂಡ ಇರ್ತಕ್ಕಂಥ ಪ್ರದೇಶಗಳಾಗಿರುತ್ತೆ. ಅದು ಕಂಪ್ಲೀಟ್ ಆಗಿ ಮಾನವರಿಂದ ಐಸೋಲೇಟ್ ಆಗಿರ್ತಕ್ಕಂಥ ಪ್ರದೇಶಗಳಾಗಿರೋದಿಲ್ಲ. ಆ ರೀತಿಯ ಇಂಟೆಗ್ರೇಷನ್ ಅನ್ನು ಅಂದರೆ ಸಾಂಸ್ಕೃತಿಕ ಮತ್ತು ನೈಸರ್ಗಿಕ ಎರಡೂ ರೀತಿಯ ಇಂಟೆಗ್ರೇಷನ್ ಅನ್ನು ಹೊಂದಿರತಕ್ಕಂಥ ಪ್ಲೇಸಸ್ಗಳನ್ನು ಯುನೆಸ್ಕೋ ವತಿಯಿಂದ ರೆಕಗ್ನೈಸ್ ಮಾಡೋದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಅದ್ರ ಜೊತೆಗೆ ದೇ ಏಮ್ ಟು ರೇಸ್ ಅವೇರ್ನೆಸ್ ಅಬೌಟ್ ಸಸ್ಟೈನಬಲ್ ರಿಸೋರ್ಸಸ್ ಯೂಸ್ ಅಂಡ್ ಕ್ಲೈಮೇಟ್ ಚೇಂಜ್ ಮಿಟಿಗೇಷನ್. ಅಂದರೆ ಸೊ ಈ ರೀತಿಯ ಪ್ರದೇಶಗಳಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನು ನಾವು ಸಮರ್ಥವಾಗಿ ಬಳಸಿಕೊಳ್ತಕ್ಕಂಥದ್ದು ಅಥವಾ ಸುಸ್ಥಿರವಾಗಿ ಬಳಸಿಕೊಳ್ತಕ್ಕಂಥದ್ದು. ಅದ್ರ ಜೊತೆಗೆ ಹವಾಮಾನ ಬದಲಾವಣೆ ತಗ್ಗಿಸುವಿಕೆಯ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಕ್ಕಂಥ ಉದ್ದೇಶವನ್ನ ಈ ರೀತಿಯ ಪ್ರದೇಶಗಳು ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಕಮ್ಯುನಿಟಿ ಇನ್ವಾಲ್ವ್ಮೆಂಟ್. ಸೊ ನಾನು ಆಲ್ರೆಡಿ ಹೇಳಿದ್ದೇನೆ, ದಿಸ್ ಇಸ್ ಅನ್ ಇಂಟಿಗ್ರೇಷನ್ ಆಫ್ ಬೋತ್ ನ್ಯಾಚುರಲ್ ಮತ್ತು ಕಲ್ಚರಲ್ ಲ್ಯಾಂಡ್ಸ್ಕೇಪ್ ಅಂತ ಹೇಳಿದ್ದೇನೆ. ಆಬ್ವಿಯಸ್ಲಿ ಅಲ್ಲಿ ಕಮ್ಯುನಿಟಿ ಇನ್ವಾಲ್ವ್ಮೆಂಟ್ ಅಥವಾ ಸಮುದಾಯ ಒಳಗೊಳ್ಳುವಿಕೆಯನ್ನು ಕೂಡ ನಾವು ಈ ಪ್ರದೇಶಗಳಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಲೋಕಲ್ ಕಮ್ಯುನಿಟೀಸ್ ಪ್ಲೇ ಅ ವೈಟಲ್ ರೋಲ್ ಇನ್ ಎಸ್ಟಾಬ್ಲಿಷ್ಮೆಂಟ್ ಅಂಡ್ ಮ್ಯಾನೇಜ್ಮೆಂಟ್ ಆಫ್ ದಿ ಜಿಯೋ ಪಾರ್ಕ್ಸ್. ಅಂದರೆ ಈ ಒಂದು ಜಿಯೋ ಪಾರ್ಕ್ಗಳನ್ನು ನಿರ್ವಹಣೆ ಮಾಡುವಲ್ಲಿ, ಸ್ಥಾಪನೆ ಮಾಡುವಲ್ಲಿ ಸ್ಥಳೀಯ ಸಮುದಾಯಗಳ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಅಂಡ್ ಜಿಯೋ ಪಾರ್ಕ್ಸ್ ಎಂಪವರ್ ಕಮ್ಯುನಿಟೀಸ್. ಅಂದರೆ ಅಲ್ಲಿರ್ತಕ್ಕಂಥ ಒಂದು ಸಮುದಾಯಗಳನ್ನು ಸಬಲೀಕರಣಗೊಳಿಸ್ತಕ್ಕಂಥ ಒಂದು ಪ್ರದೇಶಗಳಾಗಿರ್ತವೆ. ಸೊ ದೇ ಕ್ರಿಯೇಟ್ ಜಾಬ್ಸ್, ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು. ಜಿಯೋ ಟೂರಿಸಂ, ಪ್ರವಾಸೋದ್ಯಮವನ್ನು ಇಂಪ್ರೂವ್ ಮಾಡ್ತಕ್ಕಂಥದ್ದು. ಸೊ ಅದ್ರ ಜೊತೆಗೆ ಆ ಒಂದು ಪ್ರದೇಶದ ಒಂದು ಹೆರಿಟೇಜ್ ಏನಿರುತ್ತೆ ಅಥವಾ ಪರಂಪರೆ ಏನಿರುತ್ತೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಹೆಮ್ಮೆ ಅಥವಾ ಪ್ರೈಡ್ ಅನ್ನ ಬೆಳೆಸ್ತಕ್ಕಂಥ ಪ್ರದೇಶಗಳನ್ನು ಯುನೆಸ್ಕೋ ಈ ರೀತಿಯಾಗಿ ರೆಕಗ್ನೈಸ್ ಮಾಡ್ತಕ್ಕಂಥದ್ದು ಒಂದು ಪದ್ಧತಿಯಾಗಿರುತ್ತೆ. ಸೊ ಈಗ ಗ್ಲೋಬಲಿ, ಜಾಗತಿಕವಾಗಿ ಈ ರೀತಿ ಎಷ್ಟು ಪ್ಲೇಸಸ್ ಇರುತ್ತೆ ಅಂತ ನಾವು ನೋಡೋದಾದ್ರೆ 213 ಈ ರೀತಿಯ ಪ್ರದೇಶಗಳನ್ನು 48 ಕಂಟ್ರೀಸ್ಗಳಲ್ಲಿ ಇದುವರೆಗೂ ರೆಕಗ್ನೈಸ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಅನ್ಫಾರ್ಚುನೇಟ್ಲಿ ನಮ್ಮ ಭಾರತ ದೇಶದಲ್ಲಿ ಇದುವರೆಗೂ ಯಾವುದೇ ರೀತಿಯ ಯುನೆಸ್ಕೋ ಜಿಯೋ ಪಾರ್ಕ್ಗಳನ್ನು ಇದುವರೆಗೂ ಯಾವುದೇ ಐಡೆಂಟಿಫಿಕೇಶನ್ ಆಗಿಲ್ಲದೆ ಇರತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿರುತ್ತೆ. ಸೊ ಈ ರೀತಿಯ ಕಾನ್ಸೆಪ್ಟ್ ಅನ್ನ ಸ್ಟಾರ್ಟ್ ಮಾಡಿರ್ತಕ್ಕಂಥ ವರ್ಷ ಯಾವುದು ಅಂದರೆ 2015 ಸೊ ಈ ಒಂದು ಕಾನ್ಸೆಪ್ಟ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಒಂದು ಯುನೆಸ್ಕೋ ಜಿಯೋ ಪಾರ್ಕ್ ಕಾನ್ಸೆಪ್ಟ್ ಏನಿದೆ, ಇದು ಫಾರ್ಮಲ್ ಲೆಜಿಸ್ಲೇಟಿವ್ ಡೆಸಿಗ್ನೇಷನ್ ಆಗಿರಲ್ಲ. ಅಂದ್ರೆ ಒಂದು ಶಾಸನಬದ್ಧ ಪದನಾಮವಾಗಿರೋದಿಲ್ಲ. ಸೊ ಇದು ಒಂದು ಕೇವಲ ರೆಕಗ್ನಿಷನ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಇಟ್ ಡಸ್ ನಾಟ್ ಇಂಪ್ಲೈ ರೆಸ್ಟ್ರಿಕ್ಷನ್ಸ್ ಆನ್ ಎನಿ ಎಕನಾಮಿಕ್ ಆಕ್ಟಿವಿಟೀಸ್ ಇನ್ಸೈಡ್. ಸೊ ಬಿಕಾಸ್ ಐ ಟೋಲ್ಡ್ ಯು, ಒನ್ ಆಫ್ ದಿ ಕ್ರೈಟೀರಿಯಾ ಏನು ಅಂದ್ರೆ ನ್ಯಾಚುರಲ್ ಅಂಡ್ ಕಲ್ಚರಲ್ ಲ್ಯಾಂಡ್ಸ್ಕೇಪ್ ಎರಡಕ್ಕೂ ಇವರು ಪ್ರಾಮುಖ್ಯತೆಯನ್ನು ಕೊಡೋದ್ರಿಂದ ಸೊ ಅಲ್ಲಿ ನಡೀತಕ್ಕಂಥ ಆರ್ಥಿಕ ಚಟುವಟಿಕೆಗಳೇನಿರುತ್ತೆ, ಸೊ ಅದರ ಮೇಲೆ ಯಾವುದೇ ಪ್ರತಿಬಂಧವನ್ನ ಈ ಒಂದು ರೆಕಗ್ನಿಷನ್ನ ಮುಖಾಂತರ ಹೇರುವುದಿಲ್ಲ ಅಂತಕ್ಕಂಥದ್ದು ನಿಮಗೆ ಇಲ್ಲಿ ಗೊತ್ತಿರಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ರೆಕಗ್ನಿಷನ್ ಪೀರಿಯಡ್ ಅಂದ್ರೆ ಒಂದ್ಸತಿ ಆ ರೀತಿಯ ಒಂದು ರೆಕಗ್ನಿಷನ್ ಅನ್ನ ಕೊಟ್ಟಾಗ ಸೊ ಅದು ಆ ಮನ್ನಣೆ ಎಷ್ಟು ವರ್ಷಗಳವರೆಗೆ ಇರುತ್ತೆ ಅಂತ ನಾವು ನೋಡೋದಾದ್ರೆ ಸೊ 4 years ವರೆಗೂ ಇರುತ್ತೆ. ಅಂದ್ರೆ 4 ವರ್ಷಗಳವರೆಗೆ ಈ ಒಂದು ಮನ್ನಣೆಯನ್ನ ಕೊಡಲಾಗುತ್ತೆ. 4 ವರ್ಷಗಳ ನಂತರ ಎಕ್ಸಾಮಿನೇಷನ್ ಮಾಡ್ತಾರೆ. ಸೊ ಅದನ್ನ ರೀವ್ಯಾಲಿಡೇಟ್ ಮಾಡುವ ಮುಖಾಂತರ ಸೊ ಅದನ್ನ ಮುಂದುವರಿಸತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇದಕ್ಕಿರ್ತಕ್ಕಂಥ ರಿಸ್ಟ್ರಿಕ್ಷನ್ಸ್ ಅಥವಾ ನಿರ್ಬಂಧಗಳು ಏನಾದರೂ ಇದಾವ ಅಂತ ನಾವಿಲ್ಲಿ ನೋಡೋದಾದ್ರೆ ಸೊ ದ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಕ್ಷನ್ ಆಫ್ ದಿ ಜಿಯೋಲಜಿಕಲ್ ವ್ಯಾಲ್ಯೂ ಈಸ್ ಬ್ಯಾಂಡ್. ಅಂದರೆ ಆ ಪ್ರದೇಶವನ್ನು ಅವರು ಮಾರಾಟ ಮಾಡ್ತಕ್ಕಂಥ ಒಂದು ಅವಕಾಶ ಇರೋದಿಲ್ಲ. ಈದರ್ ಫ್ರಮ್ ವಿತಿನ್ ದ ಜಿಯೋ ಪಾರ್ಕ್ ಆರ್ ಫ್ರಮ್ ಎನಿವೇರ್ ಎಲ್ಸ್. ಅಂದರೆ ಆ ಜಿಯೋ ಪಾರ್ಕ್ ಒಳಗಡೆ ಆಗಿರ್ಬೋದು ಅಥವಾ ಆ ಜಿಯೋ ಪಾರ್ಕ್ನ ಟೋಟಲ್ ಏರಿಯಾ ಆಗಿರ್ಬೋದು. ಸೊ ಅದನ್ನು ಸೆಲ್ ಮಾಡ್ತಕ್ಕಂಥದ್ದು ಅಥವಾ ಮಾರಾಟ ಮಾಡ್ತಕ್ಕಂಥದ್ದು ಅಥವಾ ಅದನ್ನು ನಾಶ ಮಾಡ್ತಕ್ಕಂಥದ್ದಕ್ಕೆ ಸೊ ಯಾವುದೇ ಅನುಮತಿ ಇಲ್ಲದೆ ಇರತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ಮಧ್ಯಪ್ರದೇಶದಲ್ಲಿ ಚೀತಾಗಳನ್ನು ಯಾವ ಸ್ಥಳಕ್ಕೆ ಸ್ಥಳಾಂತರಿಸಲಾಗುತ್ತಿದೆ? ಸೊ ಟು ವಿಚ್ ಲೊಕೇಶನ್ ವಿಲ್ ಚೀತಾಸ್ ಬಿ ರೀಲೊಕೇಟೆಡ್ ಇನ್ ಮಧ್ಯಪ್ರದೇಶ್? ಸೊ ನಿಮ್ಮ ಮಧ್ಯಪ್ರದೇಶದ ಬಗ್ಗೆ ಗೊತ್ತಿರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ
ಇಂಟರ್ ಕಾಂಟಿನೆಂಟಲ್ ಅಂದರೆ ಬೇರೊಂದು ಖಂಡದಿಂದ ಇನ್ನೊಂದು ಖಂಡಕ್ಕೆ ಚೀತಾಗಳನ್ನು ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಎಕ್ಸಾಂಪಲ್ ಆಗಿರುತ್ತೆ. ಸೊ ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಕುನೋ ನ್ಯಾಷನಲ್ ಪಾರ್ಕ್ಗೆ ನಾವು ಸೌತ್ ಆಫ್ರಿಕಾ ಮತ್ತು ನೆಮೀಬಿಯಾದಿಂದ ಚೀತಾಗಳನ್ನು ನಾವು ತರಿಸ್ಕೊಂಡಿದ್ವಿ. ಸೊ ಈಗ ಇನಿಷಿಯಲಿ ಅದು ತುಂಬ ಫೇಲ್ಯೂರ್ ಆಯಿತು, ಬಿಕಾಸ್ ನಾವಿರ್ತಕ್ಕಂಥದ್ದು ಏಷ್ಯಾ, ನಾವು ತಂದಿರ್ತಕ್ಕಂಥ ಚೀತಾ ಆಫ್ರಿಕಾ ಆಗಿರೋದ್ರಿಂದ ಸೊ ದೆರ್ ವಿಲ್ ಬಿ ಲಾಟ್ ಆಫ್ ಈ ಒಂದು ಕ್ಲೈಮೆಟಿಕ್ ಡಿಫ್ರೆನ್ಸಸ್ ಬಹಳ ಹೆಚ್ಚಾಗಿರೋದ್ರಿಂದ ಇನಿಷಿಯಲಿ ಅದು ಅಡಾಪ್ಟ್ ಆಗ್ತಕ್ಕಂಥದ್ದು ಬಹಳ ಕಷ್ಟವಾಗಿರುತ್ತೆ. ಬಟ್ ಗ್ರ್ಯಾಜುಯಲಿ ಅವುಗಳು ಇಲ್ಲಿರ್ತಕ್ಕಂಥ ಪರಿಸರಕ್ಕೆ ಹೊಂದಿಕೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇವುಗಳ ಪಾಪ್ಯುಲೇಷನ್ ಕೂಡ ಈಗ ಗ್ರ್ಯಾಜುಯಲ್ ಆಗಿ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಯಾವಾಗ ಇವುಗಳ ಪಾಪ್ಯುಲೇಷನ್ ಗ್ರ್ಯಾಜುಯಲ್ ಆಗಿ ಇನ್ಕ್ರೀಸ್ ಆಗುತ್ತೆ, ಈ ಕಾರ್ನಿವೋರ್ಸ್ಗೆ ಬಂದಾಗ ಒಂದು ಜಿಯೋಗ್ರಾಫಿಕಲ್ ಕೆಪಾಸಿಟಿ ಅಂತ ನಿಮ್ಮ ಎನ್ವೈರನ್ಮೆಂಟ್ ಎಕಾಲಜಿಯಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ. ಇದನ್ನು ನಾವು ಭೌಗೋಳಿಕ ಸಾಮರ್ಥ್ಯ ಅಂತ ಹೇಳ್ತೇವೆ. ಸೊ ಇಷ್ಟು ವಿಸ್ತೀರ್ಣದಲ್ಲಿ ಇಷ್ಟೇ ಸಿಂಹಗಳಿರುತ್ತೆ, ಇಷ್ಟೇ ಹುಲಿಗಳಿರುತ್ತೆ ಅಂತಕ್ಕಂಥ ಒಂದು ಜಿಯೋಗ್ರಫಿಕಲ್ ಕೆಪಾಸಿಟಿ ಇರುತ್ತೆ. ಸೊ ಯಾವಾಗ ಅದರ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ, ಅವು ಅಷ್ಟೇ ಪ್ರದೇಶದಲ್ಲಿ ಅವು ಅಡ್ಜಸ್ಟ್ ಆಗಿ ಹೊಂದಾಣಿಕೆಯಿಂದ ಅವು ಒಟ್ಟಿಗೆ ಇರೋದಿಲ್ಲ. ದೇ ಟ್ರೈ ಟು ಮೂವ್ ಇನ್ ಟು ಅದರ್ ಟೆರಿಟರೀಸ್. ಸೊ ಇವಾಗ ಇಲ್ಲಿ ಕುನೋ ನ್ಯಾಷನಲ್ ಪಾರ್ಕ್ ಅಲ್ಲೂ ಕೂಡ ಇದೇ ಒಂದು ಪಾಪ್ಯುಲೇಷನ್ ಹೆಚ್ಚಾಗ್ತಾ ಇರುವ ಕಾರಣದಿಂದ ಅಲ್ಲಿರ್ತಕ್ಕಂಥ ಚೀತಾಗಳನ್ನ ಇನ್ನೊಂದು ಪ್ರದೇಶಕ್ಕೆ ವರ್ಗಾವಣೆ ಮಾಡ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ. ಸೊ ವಿಚ್ ಇಸ್ ದಟ್ ನ್ಯೂ ಪ್ಲೇಸ್ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗಾಂಧಿ ಸಾಗರ್ ವನ್ಯಜೀವಿ ಅಭಯಾರಣ್ಯ ಅಥವಾ ಗಾಂಧಿ ಸಾಗರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗೆ ಸೊ ಈ ಒಂದು ಟ್ರಾನ್ಸ್ಲೊಕೇಶನ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಮ್ಯಾಪ್ ಅಲ್ಲಿ ನೀವು ಗಮನಿಸಬಹುದು, ಇಲ್ಲಿ ನಾವು ಕುನೋ ಪಾಲ್ಪುರ್ ಸ್ಯಾಂಕ್ಚುರಿಯನ್ನು ನೋಡ್ಬೋದು, ಇಲ್ಲಿ ನಾವು ಗಾಂಧಿ ಸಾಗರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯನ್ನು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಚೀತಾಗಳನ್ನು ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಇನ್ನೊಂದು ಹೊಸ ಟರ್ಮ್ ಕೂಡ ಬರುತ್ತೆ, ಅದನ್ನು ನಾವೇನಂತ ಕರಿತೀವಿ ಅಂದರೆ ಮೆಟಾ ಪಾಪ್ಯುಲೇಷನ್ ಅಂತ ಕರಿತೇವೆ. ಸೊ ದಿಸ್ ಇಸ್ ಆಲ್ಸೋ ಒನ್ ವೆರಿ ಇಂಪಾರ್ಟೆಂಟ್ ಟರ್ಮಿನಾಲಜಿ ದಟ್ ಯು ನೀಡ್ ಟು ರಿಮೆಂಬರ್. ಸೊ ಇದನ್ನು ನಾವು ಮೆಟಾ ಪಾಪ್ಯುಲೇಷನ್ ಅಂತ ಹೇಳ್ತೇವೆ. ನಾವು ವಾಟ್ ಯು ಮೀನ್ ಬೈ ಮೆಟಾ ಪಾಪ್ಯುಲೇಷನ್ ಅಂದರೆ, ಸೊ ಇಲ್ಲಿರ್ತಕ್ಕಂಥ ಸೇಮ್ ಸ್ಪೀಷೀಸ್ ಅಂದರೆ ಇಲ್ಲೇನು ಚೀತಾ ಇದೆಯೋ ಅಲ್ಲಿರ್ತಕ್ಕಂಥ ಚೀತಾಗಳನ್ನು ಕೆಲವೊಂದನ್ನು ಇಲ್ಲಿಗೆ ವರ್ಗಾವಣೆ ಮಾಡ್ತಾರೆ. ಅವೆರಡು ಚೀತಾಗಳು ಜಿಯೋಗ್ರಾಫಿಕಲಿ ಅವು ಕನೆಕ್ಟ್ ಆಗೋದಿಲ್ಲ, ಅಂದರೆ ಭೌಗೋಳಿಕವಾಗಿ ಅವರು ಟೋಟಲಿ ಸಪ್ರೇಟ್ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ನಾವು ಮೆಟಾ ಪಾಪ್ಯುಲೇಷನ್ ಅಂತ ಹೇಳ್ತೇವೆ. ಅವೆರಡು ಒಂದಕ್ಕೊಂದಕ್ಕೆ ಕನೆಕ್ಷನ್ ಇರೋದಿಲ್ಲ, ಅಂದರೆ ಸಂಪೂರ್ಣವಾಗಿ ಬೇರ್ಪಡಿಸಲಾಗುತ್ತೆ. ಸೊ ಇದರಿಂದ ಆಗ್ತಕ್ಕಂಥ ಅಡ್ವಾಂಟೇಜ್ ಏನು ಅಂದರೆ, ಸಪೋಸ್ ಇಲ್ಲೇನಾದರೂ ಡ್ಯೂ ಟು ಎನಿ ರೀಸನ್ಸ್, ಇವಾಗ ಏನಾದರೂ ಎಪಿಡೆಮಿಕ್ ಅಥವಾ ಏನಾದರೂ ಸಾಂಕ್ರಾಮಿಕ ರೋಗ ಬಂದು ಯಾವುದಾದ್ರೂ ಒಂದು ಪ್ರದೇಶದಲ್ಲಿ ನಾವು ಚೀತಾಸನ್ನ ಕಳ್ಕೊಂಡ್ರು, ಸೊ ಅದು ಬೇರೊಂದು ಭಾಗದಲ್ಲಿರ್ತಕ್ಕಂಥ ಚೀತಾ ಜೊತೆಗೆ ಕನೆಕ್ಷನ್ ಇಲ್ಲದೆ ಇರುವ ಕಾರಣದಿಂದ ಅಟ್ಲೀಸ್ಟ್ ಈ ಭಾಗದಲ್ಲಿ ನಾವು ಚೀತಾಗಳನ್ನು ಸೇವ್ ಮಾಡ್ಬೋದಾಗಿರುತ್ತೆ. ಸೊ ಈ ಕಾನ್ಸೆಪ್ಟನ್ನು ನಾವೇನಂತ ಕರಿತೀವಿ ಅಂದರೆ ಮೆಟಾ ಪಾಪ್ಯುಲೇಷನ್ ಅಂತ ಹೇಳ್ತೇವೆ. ಸೊ ಈಗ ಚೀತಾಗಳಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಮೆಟಾ ಪಾಪ್ಯುಲೇಷನನ್ನು ಗಾಂಧಿ ಸಾಗರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ಕ್ರಿಯೇಟ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದಕ್ಕೆ ಈಗ ಒಂದು ಜಾಯಿಂಟ್ ಕಮಿಟಿ ಮಾಡಿರ್ತಾರೆ. ಸೊ ಅವರು ಇದಕ್ಕೆ ಅಪ್ರೂವಲ್ ಅನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ದಿಸ್ ಇಸ್ ಅ ಪಾರ್ಟ್ ಆಫ್ ಲಾಂಗ್ ಟರ್ಮ್ ಪ್ಲಾನ್ ಟು ಎಸ್ಟಾಬ್ಲಿಷ್ ಮೆಟಾ ಪಾಪ್ಯುಲೇಷನ್. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಸೊ ಇದೊಂದು ದೀರ್ಘಾವಧಿಯ ಒಂದು ಯೋಜನೆ ಆಗಿರುತ್ತೆ. ಏನಕ್ಕೆ ಇದನ್ನು ಮಾಡ್ತಾ ಇದ್ದಾರೆ ಅಂದರೆ, ಈ ಒಂದು ಮೆಟಾ ಪಾಪ್ಯುಲೇಷನ್ ಅನ್ನು ಡೆವಲಪ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಮೆಟಾ ಪಾಪ್ಯುಲೇಷನ್ ಅಲ್ಲಿ ಎಷ್ಟು ಚೀತಾಸ್ ಅನ್ನ ಡೆವಲಪ್ ಮಾಡ್ತಕ್ಕಂಥ ಪ್ಲಾನ್ ಇರುತ್ತೆ ಅಂದರೆ 60 to 70 ಚೀತಾಗಳನ್ನು ಕುನೋ ಗಾಂಧಿ ಸಾಗರ್ ಲ್ಯಾಂಡ್ಸ್ಕೇಪ್ ನಲ್ಲಿ ಡೆವಲಪ್ ಮಾಡ್ತಕ್ಕಂಥದ್ದು, ಅಂದರೆ ಜಂಟಿಯಾಗಿ ಕುನೋ ಮತ್ತೆ ಗಾಂಧಿ ಸಾಗರ್ ನ್ಯಾಷನಲ್ ಅಥವಾ ಲ್ಯಾಂಡ್ಸ್ಕೇಪ್ ನಲ್ಲಿ 60 ರಿಂದ 70 ಈ ಒಂದು ಮೆಟಾ ಪಾಪ್ಯುಲೇಷನ್ ಅನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಮೆಟಾ ಪಾಪ್ಯುಲೇಷನ್ ಅಂದ್ರೆ ನಾನು ಆಲ್ರೆಡಿ ಹೇಳಿದ್ದೇನೆ, ಸ್ಪೇಷಿಯಲಿ ಸೆಪರೇಟೆಡ್ ಪಾಪ್ಯುಲೇಷನ್ ಆಫ್ ದಿ ಸೇಮ್ ಸ್ಪೀಶೀಸ್, ಅಂದ್ರೆ ಒಂದೇ ಪ್ರಭೇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಾಣಿಗಳನ್ನ ಭೌಗೋಳಿಕವಾಗಿ ಬೇರ್ಪಡಿಸ್ತಕ್ಕಂಥದ್ದನ್ನ ನಾವೇನಂತ ಕರಿತೀವಿ ಅಂದ್ರೆ ಮೆಟಾ ಪಾಪ್ಯುಲೇಷನ್ ಅಂತ ಕರಿತೇವೆ. ಸೊ ಹಾಗಿದ್ರೆ ಈ ಒಂದು ರೀಲೊಕೇಶನ್ ಪ್ಲಾನ್ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ, ಆರಂಭಿಕ ಹಂತದಲ್ಲಿ 4 to 5 ಚೀತಾಸ್ ಅನ್ನ ಟ್ರಾನ್ಸ್ಲೋಕೇಟ್ ಮಾಡ್ತಾರೆ. ಸೊ ಆ ಟ್ರಾನ್ಸ್ಲೋಕೇಟ್ ಮಾಡಿರ್ತಕ್ಕಂಥ ಚೀತಾಸ್ಗಳಿಗೆ ಫೆನ್ಸ್ ಹಾಕ್ತಾರೆ, ಅಂದ್ರೆ ಒಂದು ಬೇಲಿಯನ್ನ ಹಾಕ್ತಾರೆ. ಏನಕ್ಕೆ ಫೆನ್ಸಿಂಗ್ ಅನ್ನ ಹಾಕ್ತಾರೆ ಅಂದ್ರೆ, ಯೂಶುವಲಿ ದೇ ಟೆನ್ ಟು ಗೋ ಬ್ಯಾಕ್ ಟು ದೇರ್ ಒರಿಜಿನಲ್ ಪ್ಲೇಸ್, ಯಾಕಂದ್ರೆ ಅವುಗಳಿಗೆ ಅಷ್ಟು ಕೆಪಾಸಿಟಿ ಇರುತ್ತೆ. ಆ ಜಿಯೋಗ್ರಾಫಿಕಲ್ ಐಡೆಂಟಿಟಿ ಅಂತಕ್ಕಂಥದ್ದು ಪ್ರಾಣಿಗಳಿಗೆ ತುಂಬಾ ಸುಲಭವಾಗಿ ಗೊತ್ತಾಗುತ್ತೆ. ಸೊ ಅದನ್ನ ಪ್ರಿವೆಂಟ್ ಮಾಡಲಿಕ್ಕೆ ಆರಂಭಿಕ ಹಂತದಲ್ಲಿ ಅದಕ್ಕೆ ಬೇಲಿ ಹಾಕಿ 4 ರಿಂದ 5 ಚೀತಾಗಳನ್ನ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈಗ
ಆ ಪ್ರದೇಶದಲ್ಲಿ ಅಂದರೆ ಗಾಂಧಿ ಸಾಗರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ಇರ್ತಕ್ಕಂಥ ಲೆಪರ್ಡ್ ಅಂದರೆ ಚಿರತೆ. ಸೊ ಅದನ್ನು ರಿಮೂವ್ ಮಾಡ್ತಾರೆ, ಅಂದರೆ ಅದನ್ನು ರಿಮೂವ್ ಮಾಡಿ ಸೊ ಈ ಒಂದು ಚೀತಾಗಳನ್ನು ಇಂಟ್ರಡ್ಯೂಸ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಏನಕ್ಕೆ ಇದನ್ನು ಮಾಡ್ತಾ ಇದ್ದಾರೆ ಅಂದರೆ ಚೀತಾ ಮತ್ತು ಲೆಪರ್ಡ್ ಅಂತಕ್ಕಂಥದ್ದು ಕಾನ್ಫ್ಲಿಕ್ಟ್ ಆಗುತ್ತೆ, ಅಂದರೆ ಒಂದಕ್ಕೊಂದಕ್ಕೆ ಸಂಘರ್ಷ ಆಗಿ ಸೊ ಅದು ನಾಶ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಬಟ್ ನಮ್ಮಲ್ಲಿ ಲೆಪರ್ಡ್ ಪಾಪ್ಯುಲೇಷನ್ ಬಹಳ ಜಾಸ್ತಿ ಇದೆ, ಬಟ್ ಚೀತಾ ಅಂತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿ ಎಕ್ಸ್ಟಿಂಕ್ಟ್ ಆಗಿರುವ ಕಾರಣದಿಂದ ಅದನ್ನ ರಿವೈವ್ ಮಾಡ್ತಕ್ಕಂಥ ಪ್ರಯತ್ನದ ಭಾಗದಲ್ಲಿ ಸೊ ಈ ಒಂದು ಎಕ್ಸಸೈಸ್ ಅನ್ನ ಮಾಡೋದನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದರ ಬ್ಯಾಕ್ ಗ್ರೌಂಡ್ ಅನ್ನ ನಾವು ನೋಡೋದಾದ್ರೆ, ಆಸ್ ಐ ಟೋಲ್ಡ್ ಯು ಬಿಫೋರ್, ಇನ್ ದ ಇಯರ್ 2022 2022ರಲ್ಲಿ ಸೌತ್ ಆಫ್ರಿಕಾ ಮತ್ತೆ ನೆಮಿಬಿಯಾದಿಂದ ಕುನೋ ನ್ಯಾಷನಲ್ ಪಾರ್ಕ್ಗೆ ನಾವು ಚೀತಾಗಳನ್ನ ಟ್ರಾನ್ಸ್ಲೋಕೇಟ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಇದೇ ಪ್ರದೇಶಕ್ಕೆ ನಾವು ಯಾಕೆ ಟ್ರಾನ್ಸ್ಲೋಕೇಟ್ ಮಾಡಿದ್ದೀವಿ ಅಂದ್ರೆ ಸೊ ಅದನ್ನ ನಾವು ಹಿಸ್ಟಾರಿಕಲ್ ರೇಂಜ್ ಅಂತ ಕರಿತೀವಿ. ಅಂದ್ರೆ ಇದು ಅವನತಿ ಹೊಂದುವುದಕ್ಕಿಂತ ಮುಂಚೆ ಆ ಭಾಗದಲ್ಲಿಯೇ ಹೆಚ್ಚಾಗಿ ವಾಸವಿದ್ದ ಕಾರಣದಿಂದ ಸೊ ಅದೇ ಪ್ರದೇಶಕ್ಕೆ, ಐತಿಹಾಸಿಕವಾಗಿದ್ದ ಪ್ರದೇಶಕ್ಕೆ ಮತ್ತೊಮ್ಮೆ ಅದನ್ನು ರಿವೈವ್ ಮಾಡ್ತಕ್ಕಂಥ ಪ್ರಯತ್ನದ ಭಾಗದಲ್ಲಿ 2022ರಲ್ಲಿ ಮಾಡಿರ್ತಕ್ಕಂಥ ಒಂದು ಪ್ರೋಗ್ರಾಮ್ ಈಗ ಯಶಸ್ವಿ ಆಗಿರೋದನ್ನು ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. ದುಬೈ UAEಯಲ್ಲಿ ವಿದೇಶಿ ಕ್ಯಾಂಪಸ್ಗಳನ್ನು ತೆರೆಯಲು ಯೋಜಿಸುತ್ತಿರುವ ಭಾರತದ ಪ್ರಮುಖ ಸಂಸ್ಥೆಗಳು ಯಾವುವು? ಸೊ ವಿಚ್ ಪ್ರೀಮಿಯರ್ ಇಂಡಿಯನ್ ಇನ್ಸ್ಟಿಟ್ಯೂಟ್ಸ್ ಆರ್ ಪ್ಲಾನಿಂಗ್ ಟು ಓಪನ್ ಓವರ್ಸೀಸ್ ಕ್ಯಾಂಪಸ್ ಇನ್ ದುಬೈ UAE? ಸೊ UAE ದುಬೈನಲ್ಲಿ ಸೊ ಭಾರತ ದೇಶದ 2 ಕ್ಯಾಂಪಸ್ಗಳು ಸೊ ಈ ಒಂದು ಕ್ಯಾಂಪಸ್ಗಳನ್ನು ಅಥವಾ ಅವರ ಒಂದು ಶಿಕ್ಷಣ ಸಂಸ್ಥೆಗಳನ್ನು ಆರಂಭ ಮಾಡಲಿಕ್ಕೆ ಈಗ ನಿರ್ಧಾರವನ್ನು ತೆಗೆದುಕೊಂಡಿರುತ್ತೆ. ಆ 2 ಸಂಸ್ಥೆಗಳು ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ IIM ಅಹಮದಾಬಾದ್ ಮತ್ತೆ IIFT ಇವೆರಡು ಸಂಸ್ಥೆಗಳು ಈಗ ದುಬೈನಲ್ಲಿ ಪ್ರಾರಂಭ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುತ್ತೆ. ಸೊ ಈಗ ಈ ಒಂದು ಆರ್ಟಿಕಲ್ ಅಲ್ಲಿ ಸೊ ಈಗ ದುಬೈನಿಂದ ಅಥವಾ UAE ಇಂದ ಶೇಖ್ ಅಹಮದ್ ಬಿನ್ ಮೊಹಮ್ಮದ್ ಬಿನ್ ರಶೀದ್ ಅಲ್ ಮಕ್ತೂಮ್. ಸೊ ಇವರು ಡಿಫೆನ್ಸ್ ಮಿನಿಸ್ಟರ್ ಆಗಿರ್ತಾರೆ, ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಇವರು ನಮ್ಮ ಭಾರತ ದೇಶಕ್ಕೆ ಅಫಿಷಿಯಲ್ ವಿಸಿಟ್ ಮಾಡಿದಾಗ ಅನೇಕ ಒಪ್ಪಂದಗಳಿಗೆ ಸಹಿ ಹಾಕಿರ್ತಾರೆ. ಈ ಒಪ್ಪಂದಗಳಲ್ಲಿ ಈ ಶಿಕ್ಷಣ ಸಂಸ್ಥೆಗಳನ್ನು ಆರಂಭ ಮಾಡ್ತಕ್ಕಂಥದ್ದು ಕೂಡ ಒನ್ ಆಫ್ ದಿ ಅಗ್ರಿಮೆಂಟ್ಸ್ ಆಗಿರುತ್ತೆ. ಹಾಗಿದ್ರೆ ಈ ಒಂದು ಭೇಟಿಯಲ್ಲಿ ನಮ್ಮ ಮತ್ತು UAE ನಡುವೆ ಯಾವ ಒಪ್ಪಂದಗಳಾಗಿದೆ ಅನ್ನೋದನ್ನ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಇದರಲ್ಲಿ ಫಸ್ಟ್ ಪ್ಯಾರಾಮೀಟರ್ ಏನು ಅಂದ್ರೆ ಎಜುಕೇಶನ್ ಅಥವಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಹಮದಾಬಾದ್ ಮತ್ತೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರಿನ್ ಟ್ರೇಡ್ ಏನಿದೆ ಸೊ ಇವೆರಡೂ ಶಿಕ್ಷಣ ಸಂಸ್ಥೆಗಳನ್ನ ದುಬೈನಲ್ಲಿ ಪ್ರಾರಂಭ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಅದರ ಜೊತೆಗೆ ಈ ಶಿಪ್ ರಿಪೇರ್ ಅಥವಾ ಹಡಗುಗಳನ್ನ ದುರಸ್ತಿ ಮಾಡಲಿಕ್ಕೆ ಒಂದು ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ಮತ್ತೆ ಡ್ರೈ ಡಾಕ್ಸ್ ವರ್ಲ್ಡ್ ಅಂತ ಹೇಳ್ತೇವೆ. ಸೊ ಈ ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ಅಂತಕ್ಕಂಥದ್ದು ನಮ್ಮ ಭಾರತ ದೇಶದ್ದು, ಡ್ರೈ ಡಾಕ್ಸ್ ವರ್ಲ್ಡ್ ಅಂತಕ್ಕಂಥದ್ದು ಇದು ದುಬೈಗೆ ಸಂಬಂಧಪಟ್ಟಿದ್ದು ಅಥವಾ UAEಗೆ ಸಂಬಂಧಪಟ್ಟಿದ್ದು. ಇವೆರಡರ ನಡುವೆ ಒಂದು ಈಗ MOU ಆಗಿರುತ್ತೆ ಅಥವಾ ಒಪ್ಪಂದವಾಗಿರುತ್ತೆ. ಈ ಒಂದು ಒಪ್ಪಂದದ ಅಡಿಯಲ್ಲಿ ಇವರಿಬ್ಬರೂ ಸೇರಿ ಕೊಚ್ಚಿ ಕೇರಳದಲ್ಲಿ ಮತ್ತೆ ವದಿನಾರ್ ಇನ್ ಗುಜರಾತ್ನ ವದಿನಾರ್ನಲ್ಲಿ ಸೊ ಈ ಒಂದು ಶಿಪ್ ರಿಪೇರ್ ಫೆಸಿಲಿಟಿಯನ್ನ ಪ್ರಾರಂಭ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಡ್ರೈ ಡಾಕ್ಸ್ ಅಂತ ನಾನು ಇಷ್ಟೊತ್ತು ಏನು ಹೇಳಿದೆ ಅದು UAEಯ DP ವರ್ಲ್ಡ್ ಕಂಪನಿ ಅಂತ ಇರುತ್ತೆ. ಅದರ ಸಬ್ಸಿಡಿಯರಿ ಅಥವಾ ಅಂಗ ಸಂಸ್ಥೆಯಾಗಿ ಈ ಒಂದು ಡ್ರೈ ಡಾಕ್ಸ್ ವರ್ಲ್ಡ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಡ್ರೈ ಡಾಕ್ಸ್ ವರ್ಲ್ಡ್ ಮತ್ತೆ ನಮ್ಮ ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ಏನಿದೆ ಸೊ ಇವೆರಡರ ನಡುವೆ ಈ ಶಿಪ್ ರಿಪೇರ್ ಇಂಡಸ್ಟ್ರಿಯನ್ನ ಪ್ರಾರಂಭ ಮಾಡ್ತಕ್ಕಂಥ ಒಂದು ಒಪ್ಪಂದ ಆಗಿರ್ತಕ್ಕಂಥದ್ದನ್ನ ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಹೆಲ್ತ್ ಕೇರ್ ಅಥವಾ ಆರೋಗ್ಯ ರಕ್ಷಣೆ ಕ್ಷೇತ್ರಕ್ಕೆ ಬಂದಾಗ 100 ಬೆಡ್ ಇಂಡಿಯಾ UAE ಫ್ರೆಂಡ್ಶಿಪ್ ಹಾಸ್ಪಿಟಲ್ ಅನ್ನ ದುಬೈನಲ್ಲಿ ಪ್ರಾರಂಭ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. 100 ಹಾಸಿಗೆಗಳ ಭಾರತ UAE ಸ್ನೇಹ ಆಸ್ಪತ್ರೆಯನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಇನ್ನು ಟ್ರೇಡ್ ಮತ್ತೆ ಎಕನಾಮಿಕ್ಸ್, ವ್ಯಾಪಾರ ಮತ್ತು ಅರ್ಥಶಾಸ್ತ್ರಕ್ಕೆ ಬಂದಾಗ ಇಂಡಿಯನ್ ಆಫೀಸ್ ಟು ಫೆಸಿಲಿಟೇಟ್ ಇಂಡಿಯನ್ ಇನ್ವೆಸ್ಟ್ಮೆಂಟ್ ಇನ್ ದ ರೀಜನ್, ಅಂದ್ರೆ ಒಂದು ದುಬೈ ಚೇಂಬರ್ ಆಫ್ ಕಾಮರ್ಸ್ ಏನಿದೆ ಸೊ ಅವರು ಇಂಡಿಯಾ ಆಫೀಸ್ ಅನ್ನ ದುಬೈಯಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಸೊ ಇದು ನಮ್ಮ ಇನ್ವೆಸ್ಟ್ಮೆಂಟ್ ಅಂದ್ರೆ ಬಂಡವಾಳ ಹೂಡಿಕೆ ಆಗಿರ್ಬೋದು, ಮತ್ತೆ ಈ ಒಂದು ಪ್ರಾಂತ್ಯದಲ್ಲಿ ನಮ್ಮ ಇಂಡಿಯನ್ ಇನ್ವೆಸ್ಟ್ಮೆಂಟ್ ಅಥವಾ ಭಾರತ ದೇಶದ ಬಂಡವಾಳ ಹೂಡಿಕೆ ಏನಿರುತ್ತೆ ಸೊ ಅದಕ್ಕೆ ಅನುಕೂಲಕರವಾಗುವಂತೆ ಒಂದು ವಾಣಿಜ್ಯ ಮಂಡಳಿಯು ಭಾರತದ ಕಚೇರಿಯನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಒಂದು ಭಾರತ್ ಮಾರ್ಟ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಇದನ್ನ ದುಬೈನಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ.
ನೋಡ್ಬೋದಾಗಿರುತ್ತೆ. ಸೊ ಇದನ್ನು ಕೂಡ DP ವರ್ಲ್ಡ್ ಮುಖಾಂತರ ಕನ್ಸ್ಟ್ರಕ್ಟ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ನಮ್ಗಾಗ್ತಕ್ಕಂಥ ಬೆನಿಫಿಟ್ ಏನು ಅಂದ್ರೆ ನಮ್ಮ ಇಂಡಿಯನ್ ಬಿಸ್ನೆಸ್ಗೆ ಒಂದು ಮಾರ್ಕೆಟ್ ಪ್ಲೇಸ್ ಸಿಗುತ್ತೆ. ಈ ಒಂದು ಮಾರುಕಟ್ಟೆ ಪ್ಲೇಸ್ ಅನ್ನ ಉಪಯೋಗಿಸ್ಕೊಂಡು ನಾವು ವೆಸ್ಟ್ ಏಷ್ಯಾ, ಆಫ್ರಿಕಾ ಮತ್ತೆ ಯುರೇಷಿಯಾ, ಸೊ ಈ ಭಾಗಗಳಿಗೆ ನಾವು ಕಮರ್ಷಿಯಲಿ ಅಥವಾ ವ್ಯಾಪಾರ ಉದ್ದೇಶಗಳಿಂದ ಕನೆಕ್ಟ್ ಆಗ್ಲಿಕ್ಕೆ ಸೊ ಈ ಒಂದು ಈ ಭಾರತ್ ಮಾರ್ಟ್ ಏನಿದೆ ಸೊ ಇದು ಕನೆಕ್ಟ್ ಮಾಡ್ತಕ್ಕಂಥ ಒಂದು ಪ್ಲೇಸ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರಿಂದ ಭಾರತ ದೇಶದ ಟ್ರೇಡ್ ಅಥವಾ ವ್ಯಾಪಾರ ಕೂಡ ವೃದ್ಧಿ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಯಾವ ಎರಡು ಭಾರತೀಯ ರಾಜ್ಯಗಳು ಜಂಟಿಯಾಗಿ ನೀಲಗಿರಿ ತಹರ್ ಗಣತಿಯನ್ನ ನಡೆಸುತ್ತಿವೆ? ಸೊ ವಿಚ್ ಟು ಇಂಡಿಯನ್ ಸ್ಟೇಟ್ಸ್ ವಿಲ್ ಜಾಯಿಂಟ್ಲಿ ಕಂಡಕ್ಟ್ ಅ ನೀಲಗಿರಿ ತಹರ್ ಸೆನ್ಸಸ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಕೇರಳ ಮತ್ತು ತಮಿಳುನಾಡು. ಯಾಕಂದ್ರೆ ನೀಲಗಿರಿ ತಹರ್ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು ಕೇರಳ ಮತ್ತು ತಮಿಳುನಾಡಿನಲ್ಲಿ. ಆಬ್ವಿಯಸ್ಲಿ ಅವರೇ ಇದನ್ನ ಸೆನ್ಸಸ್ ಮಾಡಬೇಕಾಗಿರುತ್ತೆ. ಈವನ್ ಲಾಸ್ಟ್ ಇಯರ್ ಕೂಡ ಈ ಗಣತಿಯನ್ನ ಮಾಡಿದ್ರು. ಸೊ ಮತ್ತೊಮ್ಮೆ 2025ರಲ್ಲಿ ಮತ್ತೆ ಈ ಗಣತಿಯನ್ನ ಮಾಡ್ತಕ್ಕಂಥ ನಿರ್ಧಾರವನ್ನ ಈ ಎರಡೂ ರಾಜ್ಯಗಳು ತೆಗೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ನೀಲಗಿರಿ ತಹರ್ ಚಿತ್ರವನ್ನ ನೀವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ನೀಲಗಿರಿ ತಹರ್ ಡೇ ಅಥವಾ ದಿನವನ್ನ ಪ್ರತಿ ವರ್ಷ ಅಕ್ಟೋಬರ್ 7ನೇ ತಾರೀಕು ಆಚರಣೆ ಮಾಡೋದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಸೆನ್ಸಸ್ ಅನ್ನ ಎಲ್ಲಿ ಮಾಡ್ತಾರೆ ಅಂದ್ರೆ 265 ಸೆನ್ಸಸ್ ಬ್ಲಾಕ್ಸ್ಗಳಲ್ಲಿ ಮಾಡ್ತಾರೆ. ಅಂದ್ರೆ ಅದು ಎಲ್ಲಿ ಹ್ಯಾಬಿಟ್ಯಾಟ್ ಎಲ್ಲಿರುತ್ತೆ ಆ ರೀತಿಯಾಗಿ 265 ಬ್ಲಾಕ್ಗಳನ್ನು ಅವರು ಐಡೆಂಟಿಫೈ ಮಾಡ್ಕೊಂಡಿರ್ತಾರೆ. ಆ ಪ್ರದೇಶದಲ್ಲಿ ಇದನ್ನ ಸೆನ್ಸಸ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ವರ್ಷದ ವಿಶೇಷತೆ ಏನು? ಅಂದ್ರೆ ಇಟ್ ಮಾರ್ಕ್ಸ್ 50 ಇಯರ್ಸ್ ಆಫ್ ಎರಾವಿಕುಲಂ ನ್ಯಾಷನಲ್ ಪಾರ್ಕ್. ಸೊ ಈ ಎರಾವಿಕುಲಂ ನ್ಯಾಷನಲ್ ಪಾರ್ಕ್ ಏನಿದೆ ಸೊ ಇದನ್ನ ಸ್ಥಾಪನೆ ಮಾಡಿ 50 ವರ್ಷಗಳಾಗಿರುವ ಕಾರಣದಿಂದ ಈ ಸೆನ್ಸಸ್ ಇದರೊಂದಿಗೆ ಹೊಂದಿಕೆ ಆಗ್ತಾ ಇರ್ತಕ್ಕಂಥದ್ದನ್ನ ನೀವಿಲ್ಲಿ ಗಮನಿಸಬಹುದು ಆಗಿರುತ್ತೆ. ಸೊ ಈ ನೀಲಗಿರಿ ತಹರ್ನ ಸೈಂಟಿಫಿಕ್ ನೇಮ್ ಏನು ಅಂತ ನಿಮಗೆ ಪ್ರಶ್ನೆ ಕೇಳಿದಾಗ ಇದನ್ನ ನೀಲಗಿರಿ ಟ್ರಗಸ್ ಹೈಲೋಕ್ರಿಯಸ್ ಅಂತ ಹೇಳ್ತೇವೆ. ಇದೊಂದು ಓನ್ಲಿ ಮೌಂಟೇನ್ ಅಂಗುಲೇಟ್ ಎಂಡಮಿಕ್ ಟು ಸದರ್ನ್ ಇಂಡಿಯಾ. ಅಂದ್ರೆ ದಕ್ಷಿಣ ಭಾರತದಲ್ಲಿ ಸ್ಥಳೀಯವಾಗಿರುವ ಅಂದ್ರೆ ಆ ಪ್ರದೇಶದಲ್ಲಿ ಬಿಟ್ರೆ ಬೇರೆಲ್ಲೂ ಕಂಡು ಬರಲ್ಲ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಎಂಡಮಿಕ್ ಅಥವಾ ಸ್ಥಳೀಯ ಪ್ರಭೇದಗಳು ಅಂತ ಹೇಳ್ತೇವೆ. ಸೊ ಇದು ದಕ್ಷಿಣ ಭಾರತ ದೇಶದಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಏಕೈಕ ಪರ್ವತ ಗೊರಸುಳ್ಳ ಪ್ರಾಣಿ ಅಂತ ಕರಿತೇವೆ. ಗೊರಸುಳ್ಳ ಅಂದ್ರೆ ಅದನ್ನ ಅಂಗುಲೇಟ್ ಅಂತ ಕರಿತೇವೆ. ಸೊ ಈ ಒಂದು ನೀಲಗಿರಿ ತಹರ್ ಪಾದ ಏನಿರುತ್ತೆ ಅದರಲ್ಲಿ ಗೊರಸಿರುತ್ತೆ. ಈವನ್ ಶಿಪ್ ಅಥವಾ ಗೋಟಲ್ಲೂ ಕೂಡ ಗೊರಸಿರುತ್ತೆ, ಬಟ್ ಅದು ಮೌಂಟೇನ್ ಅಲ್ಲಿ ಇರೋದಿಲ್ಲ. ಅರ್ಥ ಆಯ್ತಲ್ವಾ? ಬಟ್ ನೀಲಗಿರಿ ತಹರ್ ಅಂತಕ್ಕಂಥದ್ದು ಮೌಂಟೇನ್ ಅಲ್ಲಿ ಇರ್ತಕ್ಕಂಥ ಸೌತ್ ಇಂಡಿಯಾದ ಓನ್ಲಿ ಒನ್ ಆಂಗುಲೇಟ್ ಅಂತ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಏಕೈಕ ಗೊರಸುಳ್ಳ ಪ್ರಾಣಿ ಅಂತ ನಾವು ನೀಲಗಿರಿ ತಹರನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದು ತಮಿಳುನಾಡಿನ ಸ್ಟೇಟ್ ಆನಿಮಲ್ ಅಥವಾ ತಮಿಳುನಾಡು ರಾಜ್ಯದ ರಾಜ್ಯ ಪ್ರಾಣಿಯಾಗಿ ಕೂಡ ಇದನ್ನ ಈಗ ಅವರು ಕನ್ಸಿಡರ್ ಮಾಡಿರ್ತಾರೆ. ಸೊ ಇದು IUCN ಪ್ರಕಾರ ಇದು ಎಂಡೇಂಜರ್ಡ್ ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಭೇದವಾಗಿರುತ್ತೆ. ಸೊ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಪ್ರಕಾರ ಇದನ್ನ ಸ್ಕೆಡ್ಯೂಲ್ 1 ಅಥವಾ ಅನುಸೂಚಿ 1ರಲ್ಲಿ ಸೊ ಇದನ್ನ ಪ್ರೊಟೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಹ್ಯಾಬಿಟ್ಯಾಟ್ ಮತ್ತೆ ಡಿಸ್ಟ್ರಿಬ್ಯೂಷನ್, ಎಲ್ಲಿ ಇದರ ಆವಾಸ ಸ್ಥಾನ, ಎಲ್ಲಿ ಇದರ ವಿತರಣೆ ಜಾಸ್ತಿ ಇದೆ ಅಂತ ನಾವು ನೋಡೋದಾದ್ರೆ ಸದರ್ನ್ ವೆಸ್ಟ್ ಘಾಟ್ಸ್ ಅಲ್ಲಿ ಅಂದ್ರೆ ದಕ್ಷಿಣದ ಪಶ್ಚಿಮ ಘಟ್ಟಗಳಲ್ಲಿ, ಅದು ಪ್ರಮುಖವಾಗಿ ಕೇರಳ ಮತ್ತು ತಮಿಳುನಾಡಿನಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತೆ. ಯಾವ ನ್ಯಾಷನಲ್ ಪಾರ್ಕ್ಗಳಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತೆ ಅಂತ ನಾವಿಲ್ಲಿ ಲಿಸ್ಟ್ ಕೊಟ್ಟಿರ್ತೇವೆ. ಯು ಕ್ಯಾನ್ ಜಸ್ಟ್ ಗೋ ಥ್ರೂ ದಿ ಇನ್ಫಾರ್ಮೇಶನ್ ಸೊ ವಿಚ್ ಇಸ್ ಪ್ರೊವೈಡೆಡ್ ಹಿಯರ್. ಅದಾದ್ಮೇಲೆ ಇದು ಸಾಮಾನ್ಯವಾಗಿ ಯಾವ ರೀತಿಯ ಪ್ರದೇಶಗಳಲ್ಲಿ ವಾಸ ಮಾಡಲಿಕ್ಕೆ ಬಯಸುತ್ತೆ ಅಂತ ನಾವು ನೋಡೋದಾದ್ರೆ ಮೌಂಟನೇ ಗ್ರಾಸ್ ಲ್ಯಾಂಡ್ಸ್ ಅಂತ ಹೇಳ್ತೇವೆ. ಅಂದ್ರೆ ಬೆಟ್ಟಗಳನ್ನ ಹೊಂದಿರತಕ್ಕಂಥ ಹುಲ್ಲುಗಾವಲು, ಶೋಲಾ ಫಾರೆಸ್ಟ್ಗಳಲ್ಲಿ ಇದು ಹೆಚ್ಚಾಗಿರುತ್ತೆ. ರಾಕಿ ಹೈಲ್ಯಾಂಡ್ಗಳಲ್ಲಿ ಅಂದ್ರೆ ಕಲ್ಲಿನಿಂದ ಕೂಡಿರ್ತಕ್ಕಂಥ ಎತ್ತರದ ಪ್ರದೇಶಗಳಲ್ಲಿ ಇದು ವಾಸ ಮಾಡಲಿಕ್ಕೆ ಇಚ್ಛೆ ಪಡ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಈ ಒಂದು ಪ್ರಾಣಿಯನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಒಂದು ಪ್ರಾಜೆಕ್ಟ್ ನೀಲಗಿರಿ ತಹರ್ ಅಂತ ಲಾಂಚ್ ಮಾಡಿರ್ತಾರೆ. ಸೊ ಬಿಟ್ವೀನ್ 2022 and 2027 2022ರಿಂದ 2027ರವರೆಗೆ ನೀಲಗಿರಿ ತಹರ್ ಪ್ರಾಜೆಕ್ಟ್ ಅನ್ನ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ನ ಅಡಿಯಲ್ಲಿ ಸೈಂಟಿಫಿಕ್ ಸರ್ವೆಯನ್ನ ಮಾಡ್ತಕ್ಕಂಥ
ಮಾಡ್ತಕ್ಕಂಥದ್ದು, ಅಂದರೆ ವೈಜ್ಞಾನಿಕವಾಗಿ ಸಮೀಕ್ಷೆ ಮಾಡ್ತಕ್ಕಂಥದ್ದು ಇದರೊಳಗಡೆ ಒಳಗೊಂಡಿರುತ್ತೆ. ಅದ್ರ ಜೊತೆಗೆ ರೇಡಿಯೋ ಟೆಲಿಮೆಟ್ರಿ ಅಂತ ಹೇಳ್ತೇವೆ. ರೇಡಿಯೋ ಟೆಲಿಮೆಟ್ರಿ ಅಂದರೆ ಅದರ ಮೈಗ್ರೇಷನ್ ಪ್ಯಾಟ್ರನ್ ಹೇಗಿರುತ್ತೆ, ಅಂದರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವಲಸೆ ಹೋಗ್ತಕ್ಕಂಥ ಒಂದು ವಿಧಾನ ಏನಿರುತ್ತೆ, ಸೊ ಅದನ್ನು ಈ ಒಂದು ರೇಡಿಯೋ ಟೆಲಿಮೆಟ್ರಿಯಿಂದ ಅಧ್ಯಯನ ಮಾಡಲಾಗುತ್ತೆ. ಅಂಡ್ ರೀ ಇಂಟ್ರೊಡಕ್ಷನ್ ಇಂಟು ಹಿಸ್ಟಾರಿಕಲ್ ಹ್ಯಾಬಿಟ್ಯಾಟ್ಸ್, ಅಂದರೆ ಐತಿಹಾಸಿಕವಾಗಿ ಅದು ಮುಂಚೆ ಎಲ್ಲೆಲ್ಲಿ ವಾಸ ಮಾಡ್ತಾ ಇತ್ತು ಆ ಪ್ರದೇಶಕ್ಕೆ ಅದನ್ನು ಮರುಪರಿಚಯ ಮಾಡ್ತಕ್ಕಂಥದ್ದನ್ನು ಕೂಡ ಈ ಒಂದು ನೀಲಗಿರಿ ತಹರ್ ಪ್ರಾಜೆಕ್ಟ್ನ ಅಡಿಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಲಾಸ್ಟ್ ಟೈಮ್ ಮಾಡಿರ್ತಕ್ಕಂಥ ಸೆನ್ಸಸ್ನ ಪ್ರಕಾರ 1229 ನೀಲಗಿರಿ ತಹರ್ಗಳನ್ನು ನಾವು ತಮಿಳುನಾಡಿನಲ್ಲಿ ನೋಡ್ಬೋದಾಗಿರುತ್ತೆ. ಅಂಡ್ ಕೇರಳದಲ್ಲಿ 827 ಈ ಒಂದು ನೀಲಗಿರಿ ತಹರ್ಗಳು ಪತ್ತೆ ಆಗಿರ್ತವೆ. ಸೊ ಈ ವರ್ಷ ಆ ಪ್ರಾಜೆಕ್ಟ್ ನೀಲಗಿರಿ ತಹರ್ ಅಂತಕ್ಕಂಥದ್ದು ಸಕ್ಸಸ್ಫುಲ್ ಆಗಿದ್ರೆ ಈ ಸಂಖ್ಯೆಗಳಲ್ಲಿ ಏರಿಕೆಯನ್ನು ನಾವು ಕಾಣ್ಬೋದಾಗಿರುತ್ತೆ. ಸೊ ಆ ರಿಪೋರ್ಟ್ ಬಂದಾಗ ಮತ್ತೊಮ್ಮೆ ನಾವು ಡಿಸ್ಕಸ್ ಮಾಡ್ತೇವೆ. ಸೊ ಈ ಸೆನ್ಸಸ್ನ ಆ ಸೆನ್ಸಸ್ನ ನಾವು ಕೋರಿಲೇಟ್ ಮಾಡಿ ಸೊ ಪ್ರಾಜೆಕ್ಟ್ ನೀಲಗಿರಿ ತಹರ್ ಅಂತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸಕ್ಸಸ್ಫುಲ್ ಆಗಿದೆ ಅನ್ನೋದನ್ನ ಸೊ ಈ ಒಂದು ವರದಿ ಬಂದ ನಂತರ ನಾವು ಮತ್ತೊಮ್ಮೆ ಚರ್ಚೆ ಮಾಡ್ತೇವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಸೊ ಹಿಂದೆ ಅಥವಾ ಮುಂಚೆ ನ್ಯಾಷನಲ್ ಹೈವೇ 212 ಎಂದು ಕರೆಯಲ್ಪಡುತ್ತಿದ್ದ ಯಾವ ರಾಷ್ಟ್ರೀಯ ಹೆದ್ದಾರಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಮೂಲಕ ಹಾದು ಹೋಗುತ್ತದೆ ಮತ್ತು ಬಂಡೀಪುರ ಉಳಿಸಿ ಪ್ರತಿಭಟನೆಯ ಕೇಂದ್ರ ಬಿಂದುವಾಗಿದೆ? ಸೊ ವಿಚ್ ನ್ಯಾಷನಲ್ ಹೈವೇ ಫಾರ್ಮರ್ಲಿ ನೋನ್ ಆಸ್ National Highway 212 passes through Bandipur National Park and was at the center of Save Bandipur protest. So ಈ ಒಂದು ನ್ಯಾಷನಲ್ ಹೈವೇ, ಸೊ ಇದು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅಪ್ಡೇಟ್ ಆಗಿರುತ್ತೆ, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ಒಂದು ನ್ಯಾಷನಲ್ ಹೈವೇನ ಸೊ ನೈಟ್ ಜರ್ನಿ ಅಂತಕ್ಕಂಥದ್ದು, ಅಂದರೆ ನೈಟ್ ಟ್ರಾವೆಲ್ ಅಂತಕ್ಕಂಥದ್ದನ್ನು ಬಂದ್ ಮಾಡಿದ್ರು. ಕಾರಣ ಏನಂದರೆ ಸೊ ಈ ಒಂದು ಹೆದ್ದಾರಿಯ ಮಾರ್ಗದಲ್ಲಿ ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಬರುತ್ತೆ. ಸೊ ಯಾವಾಗ ನೈಟ್ ಟೈಮ್ ಟ್ರಾವೆಲ್ ಆಗುತ್ತೆ ಸಾಕಷ್ಟು ಆ್ಯನಿಮಲ್ಸ್ಗಳು ನಾಕ್ಟರ್ನಲ್ ಆಗಿರುತ್ತೆ, ಅಂದರೆ ರಾತ್ರಿಯ ವೇಳೆ ಹೆಚ್ಚಾಗಿ ಆಕ್ಟಿವ್ ಇರ್ತಕ್ಕಂಥ ಪ್ರಾಣಿಗಳಾಗಿರುತ್ತೆ. ಸೊ ಈ ಒಂದು ವೆಹಿಕಲ್ಸ್ಗಳೊಂದಿಗೆ ಆಗ್ತಕ್ಕಂಥ ಅಪಘಾತಗಳ ಕಾರಣದಿಂದ ಈ ಪ್ರಾಣಿಗಳು ಸಾಯ್ತಕ್ಕಂಥ ಸಂಖ್ಯೆ ಬಹಳ ಜಾಸ್ತಿ ಆಗಿತ್ತು. ಸೊ ಅದನ್ನ ಪ್ರಿವೆಂಟ್ ಮಾಡಲಿಕ್ಕೆ ನೈಟ್ ಜರ್ನಿಯನ್ನ ಬ್ಯಾನ್ ಮಾಡಲಾಗಿರುತ್ತೆ. ಬಟ್ ಇತ್ತೀಚೆಗೆ ಆ ನೈಟ್ ಜರ್ನಿಯನ್ನ ಪುನಃ ಅವರು ಓಪನ್ ಮಾಡಿರ್ತಾರೆ. ಸೊ ಅದರಿಂದ ಸೇವ್ ಬಂಡೀಪುರ್ ಅಂತಕ್ಕಂಥ ಒಂದು ಪ್ರೊಟೆಸ್ಟ್ ಅನ್ನ ಈ ಒಂದು ಹೆದ್ದಾರಿಗೆ ಸಂಬಂಧಪಟ್ಟಂತೆ ಮಾಡ್ತಾ ಇದ್ದಾರೆ. ಈ ಹೆದ್ದಾರಿಯನ್ನ ಮುಂಚೆ NH212 ಅಂತ ಕರೀತಾ ಇದ್ರು, ಬಟ್ ಈಗ ಏನಂತ ಕರೀತಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಈಗ NH766 ಅಂತ ಕರೆಯೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಈ ಒಂದು ಬಂಡೀಪರ್ನಲ್ಲಿ ಆಗ್ತಾ ಇರ್ತಕ್ಕಂಥ ಈ ಒಂದು ಪ್ರೊಟೆಸ್ಟ್ ಮತ್ತೆ ಇದನ್ನ ಯಾವಾಗ ಬ್ಯಾನ್ ಮಾಡಿದ್ರು, ಆ ಬ್ಯಾನ್ ಆಗಿದ್ರಿಂದ ಏನೇನು ಚೇಂಜಸ್ ಆಗಿದೆ, ಸೊ ಎಲ್ಲವನ್ನ ಕೂಡ ಈ ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಇದು ಸೇವ್ ಬಂಡೀಪುರ್ ಪ್ರೊಟೆಸ್ಟ್ ಆಗಿರುತ್ತೆ, ಅಂದ್ರೆ ಬಂಡೀಪುರವನ್ನ ರಕ್ಷಿಸಿ ಅಂತಕ್ಕಂಥ ಒಂದು ಪ್ರತಿಭಟನೆ ಆಗಿರುತ್ತೆ. ಸೊ ನೈಟ್ ಟ್ರಾಫಿಕ್ ಅನ್ನ ಬ್ಯಾನ್ ಮಾಡಿ ಅಂತಕ್ಕಂಥದ್ದು ಇವರ ಕೋರಿಕೆ ಆಗಿರುತ್ತೆ. ಸೊ ಯಾವ ನ್ಯಾಷನಲ್ ಹೈವೇಯಲ್ಲಿ ಬ್ಯಾನ್ ಮಾಡ್ತಕ್ಕಂಥದ್ದನ್ನ ಕೇಳ್ತಾ ಇದ್ದಾರೆ ಅಂದ್ರೆ ನ್ಯಾಷನಲ್ ಹೈವೇ 766. ಇದನ್ನ ಮುಂಚೆ ಏನಂತ ಕರೀತಾ ಇದ್ರು ಅಂದ್ರೆ ನ್ಯಾಷನಲ್ ಹೈವೇ 212 ಅಂತ ಕರೀತಾ ಇದ್ರು. ಇದು ಬಂಡೀಪುರ್ ನ್ಯಾಷನಲ್ ಪಾರ್ಕ್ನ ಮುಖಾಂತರ ಹಾದು ಹೋಗ್ತಕ್ಕಂಥ ಒಂದು ಹೆದ್ದಾರಿ ಆಗಿರುತ್ತೆ. ಸೊ ಈಗ ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಬಗ್ಗೆ ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಳ್ಳೋದಾದ್ರೆ ಸೊ ಇದು ನ್ಯಾಷನಲ್ ಪಾರ್ಕ್ ಕೂಡ ಆಗಿರುತ್ತೆ, ಅದ್ರ ಜೊತೆಗೆ ಟೈಗರ್ ರಿಸರ್ವ್ ಕೂಡ ಆಗಿರುತ್ತೆ. ರಾಷ್ಟ್ರೀಯ ಉದ್ಯಾನವನ ಮತ್ತೆ ಹುಲಿ ಮೀಸಲು ಪ್ರದೇಶ ಎರಡೂ ಆಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇದು ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ ಅಲ್ಲಿ ಬರ್ತಕ್ಕಂಥ ಒಂದು ಭಾಗವಾಗಿರುತ್ತೆ. ದಿಸ್ ಇಸ್ ಇಂಡಿಯಾಸ್ ಓಲ್ಡೆಸ್ಟ್ ಅಂಡ್ ಮೋಸ್ಟ್ ಇಕೋಲಾಜಿಕಲಿ ಸಿಗ್ನಿಫಿಕೆಂಟ್ ಪ್ರೊಟೆಕ್ಟೆಡ್ ಏರಿಯಾ ಆಗಿರುತ್ತೆ. ಅಂದ್ರೆ ನಮ್ಮ ಭಾರತ ದೇಶದ ಅತ್ಯಂತ ಹಳೆಯ ಮತ್ತು ಪರಿಸರವಾಗಿ ಮಹತ್ವವನ್ನ ಹೊಂದಿರತಕ್ಕಂಥ ಪ್ರದೇಶವಾಗಿರುತ್ತೆ. ಸೊ ಇಲ್ಲೇ ಹೇಳ್ತಾ ಇದ್ದಾರೆ ಅದು ತುಂಬಾ ಸಿಗ್ನಿಫಿಕೆಂಟ್ ಅಥವಾ ಮಹತ್ವವನ್ನ ಹೊಂದಿದೆ ಅಂತ. ಸೊ ಅದನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಆಗಿರುತ್ತೆ. ಸೊ ಇದರ ಲೊಕೇಶನ್ ಎಕ್ಸಾಕ್ಟ್ಲಿ ಇದೆಲ್ಲಿ ಬರುತ್ತೆ ಅಂದ್ರೆ ಕರ್ನಾಟಕದ ಚಾಮರಾಜನಗರ್ ಡಿಸ್ಟ್ರಿಕ್ಟ್ ನಲ್ಲಿ ಬರ್ತಕ್ಕಂಥ ಒಂದು ನ್ಯಾಷನಲ್ ಪಾರ್ಕ್ ಆಗಿರುತ್ತೆ. ಸೊ ಇದನ್ನ ಮೊಟ್ಟ ಮೊದಲ ಬಾರಿಗೆ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು. ಕ್ರಿಯೇಟ್ ಅಂದ್ರೆ ಅದನ್ನೇನು ಬೆಳೆಸಿರೋದಿಲ್ಲ, ಅದಕ್ಕೊಂದು ಐಡೆಂಟಿಫಿಕೇಶನ್ ಅನ್ನ ಕೊಟ್ಟಿರ್ತಾರೆ. ದಟ್ ವಾಸ್ ಇನ್ ದ ಇಯರ್ 1931, 1931ರಲ್ಲಿ. ಸೊ ಇದನ್ನ ವೇಣುಗೋಪಾಲ್ ವೈಲ್ಡ್ ಲೈಫ್ ಪಾರ್ಕ್ ಅಂತ ಕರೀತಾ ಇದ್ರು, ಮಹಾರಾಜ ಆಫ್ ಮೈಸೂರು. ಸೊ
1931ರಲ್ಲಿ ಮೈಸೂರಿನ ಮಹಾರಾಜರಿಂದ ಇದನ್ನು ವೇಣುಗೋಪಾಲ ವನ್ಯಜೀವಿ ಉದ್ಯಾನವನ ಅಂತ 1931ರಲ್ಲಿ ಇದನ್ನು ರಚನೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅದಾದಮೇಲೆ 1973ಯಲ್ಲಿ 1973ರಲ್ಲಿ ಮೊದಲು ಇದನ್ನು ಟೈಗರ್ ರಿಸರ್ವ್ ಅಂತ ಡೆಸಿಗ್ನೇಟ್ ಮಾಡ್ತಾರೆ ಅಂಡರ್ ಪ್ರಾಜೆಕ್ಟ್ ಟೈಗರ್. ಪ್ರಾಜೆಕ್ಟ್ ಟೈಗರ್ನ ಅಡಿಯಲ್ಲಿ ಮೊದಲು ಇದನ್ನು ಹುಲಿ ಮೀಸಲಾತಿ ಪ್ರದೇಶ ಅಂತ ಹೇಳ್ತಾರೆ. ಅದಾದಮೇಲೆ ಇದು ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ ಭಾಗವಾಗಿ 1986ರಲ್ಲಿ 1986ರಲ್ಲಿ ನೀಲಗಿರಿ ಜೀವಗೋಳ ಮೀಸಲು ಅಂತ ಇದನ್ನ ಡೆಸಿಗ್ನೇಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಈಗ ಈ ನ್ಯಾಷನಲ್ ಹೈವೇ 766 ಬಗ್ಗೆ ನಾವು ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ ಇದು ಬಂಡೀಪುರದ ಒಂದು ಕೋರ್ ಏರಿಯಾ ಮುಖಾಂತರ ಹಾದು ಹೋಗುತ್ತೆ. ಕೋರ್ ಏರಿಯಾ ಅಂದ್ರೆ ಮಿನಿಮಮ್ ಹ್ಯೂಮನ್ ಡಿಸ್ಟರ್ಬೆನ್ಸ್ ಇರಬೇಕಾಗಿರ್ತಕ್ಕಂಥ ಒಂದು ಪ್ರದೇಶವನ್ನು ನಾವು ಕೋರ್ ಏರಿಯಾ ಅಂತ ಹೇಳ್ತೇವೆ. ಕೋರ್ ಏರಿಯಾ ಆಚೆ ಬಫರ್ ಏರಿಯಾ ಅಂತ ಬರುತ್ತೆ. ಅಲ್ಲಿ ಸ್ವಲ್ಪ ಹ್ಯೂಮನ್ ಆಕ್ಟಿವಿಟೀಸ್ಗೆ ಅವಕಾಶವನ್ನ ಮಾಡಿಕೊಟ್ಟಿರ್ತಾರೆ. ಬಟ್ ಈ ಕೇಂದ್ರ ಭಾಗ ಏನಿದೆ ಅಲ್ಲಿ ಹ್ಯೂಮನ್ ಆಕ್ಟಿವಿಟೀಸ್ ಅಂತಕ್ಕಂಥದ್ದು ತುಂಬಾ ಬೇರ್ ಮಿನಿಮಮ್ ಆಗಿರುತ್ತೆ. ಅನ್ಫಾರ್ಚುನೇಟ್ಲಿ ಈ ಒಂದು ಹೆದ್ದಾರಿ ಆ ಕೋರ್ ಏರಿಯಾದಿಂದ ಹಾದು ಹೋಗ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಇದು ಯಾವ ಎರಡು ಪ್ಲೇಸಸ್ ಗಳನ್ನ ಕನೆಕ್ಟ್ ಮಾಡುತ್ತಂದ್ರೆ ಕೇರಳದ ಕೋಝಿಕೋಡೆಯನ್ನ ನಮ್ಮ ಕರ್ನಾಟಕದ ಕೊಳ್ಳೇಗಾಲ್ಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಹೈವೇ ಆಗಿ ನಾವು ಈ ಒಂದು ಹೆದ್ದಾರಿಯನ್ನ ನೋಡ್ಬೋದಾಗಿರುತ್ತೆ. ಇದನ್ನ 2009ನೇ ಇಸ್ವಿಯಲ್ಲಿ 2009ನಲ್ಲಿ ಬಿಟ್ವೀನ್ 9 PM ಅಂಡ್ 6 AM ಅಂದ್ರೆ ರಾತ್ರಿ 9 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆಯವರೆಗೂ ಅಲ್ಲಿ ಹೆದ್ದಾರಿಯನ್ನ ಬಂದ್ ಮಾಡಲಾಗ್ತಾ ಇತ್ತು. ಕಾರಣ ಏನು ಅಂದ್ರೆ ಹೈ ವೈಲ್ಡ್ ಲೈಫ್ ಮಾರ್ಟಾಲಿಟಿ ಅಂದ್ರೆ ಆ ಒಂದು ಪ್ರಾಣಿಗಳು ಸಾಯ್ತಕ್ಕಂಥ ಸಂಖ್ಯೆ ಬಹಳ ಹೆಚ್ಚಾಗಿದ್ದ ಕಾರಣದಿಂದ 9 ರಿಂದ 6 ಗಂಟೆಯವರೆಗೆ ಸಂಚಾರವನ್ನ ನಿಷೇಧ ಮಾಡಲಾಗಿದ್ದಂತಹ ಒಂದು ಪ್ಲೇಸ್ ಆಗಿರುತ್ತೆ. ನಿಷೇಧ ಮಾಡೋದಕ್ಕಿಂತ ಮುಂಚೆ ಎಷ್ಟು ಡೆತ್ಸ್ ಆಗಿತ್ತು ಅಂದ್ರೆ 286 ಆನಿಮಲ್ಸ್ ಸಾವಾಗಿರುತ್ತೆ. ಅಂದ್ರೆ 2004 ರಿಂದ 2009ರವರೆಗೆ ನಿಷೇಧ ಮಾಡುವುದಕ್ಕಿಂತ ಮುಂಚೆ 286 ಪ್ರಾಣಿಗಳು ಅಲ್ಲಿ ಸಾವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಬ್ಯಾನ್ ಮಾಡಿದ ನಂತರ ಅದರ ಸಂಖ್ಯೆ ನೋಡಿ 34ಕ್ಕೆ ಕಡಿಮೆ ಆಗಿರುತ್ತೆ. ಎಷ್ಟು ಸಿಗ್ನಿಫಿಕೆಂಟ್ ರಿಡಕ್ಷನ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಈವನ್ ಸುಪ್ರೀಂ ಕೋರ್ಟ್ ಕೂಡ ಈ ಒಂದು ಡಿಸಿಷನ್ ಅನ್ನ ಅಂಗೀಕಾರ ಮಾಡಿರ್ತಕ್ಕಂಥದ್ದು ಅಥವಾ ಅಪ್ಹೆಲ್ಡ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಈ ಡಿಸಿಷನ್ ಅನ್ನ ಮತ್ತೆ ರಿವರ್ಸ್ ಮಾಡಿರ್ತಕ್ಕಂಥದ್ದು ಈ ಒಂದು ವೈಲ್ಡ್ ಲೈಫ್ ಮಾರ್ಟಾಲಿಟಿ ಹೆಚ್ಚಾಗ್ಲಿಕ್ಕೆ ಒಂದು ಅವಕಾಶ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಇದನ್ನ ವಿರೋಧಿಸಿ ಈಗ ಪ್ರೊಟೆಸ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ಕೂಡ ನೀವು ಇಲ್ಲಿ ಗಮನಿಸಬಹುದಾಗಿರುತ್ತೆ. ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಎಷ್ಟು ವರ್ಷಗಳ ನಂತರ ಕ್ರಿಕೆಟ್ ಒಲಿಂಪಿಕ್ ಕ್ರೀಡಾಕೂಟಕ್ಕೆ ಮರಳುತ್ತಿದೆ? ಆಫ್ಟರ್ ಹೌ ಮೆನಿ ಇಯರ್ಸ್ ಈಸ್ ಕ್ರಿಕೆಟ್ ಮೇಕಿಂಗ್ ಅ ರಿಟರ್ನ್ ಟು ಒಲಿಂಪಿಕ್ ಗೇಮ್ಸ್? ಒಲಿಂಪಿಕ್ ಗೇಮ್ಸ್ಗಳಲ್ಲಿ ಇತ್ತೀಚೆಗೆ ಕ್ರಿಕೆಟ್ ಅಂತಕ್ಕಂಥ ಒಂದು ಪಂದ್ಯಾವಳಿಯನ್ನು ತೆಗೆದುಹಾಕಿದ್ರು. ಬಟ್ ಮುಂಚೆ ಕ್ರಿಕೆಟ್ ಅಂತಕ್ಕಂಥ ಪಂದ್ಯಾವಳಿ ಕೂಡ ಒಲಿಂಪಿಕ್ಸ್ನಲ್ಲಿ ಇತ್ತು. ಹಾಗಿದ್ರೆ ಎಷ್ಟು ವರ್ಷಗಳ ಗ್ಯಾಪ್ನ ನಂತರ ಕ್ರಿಕೆಟನ್ನು ಮತ್ತೆ ಒಲಿಂಪಿಕ್ಸ್ಗೆ ಇಂಟ್ರಡ್ಯೂಸ್ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ 128 ವರ್ಷಗಳ ನಂತರ. ಒನ್ಸ್ ಅಗೇನ್ ಕ್ರಿಕೆಟ್ ಈಸ್ ಗೆಟಿಂಗ್ ಇಟ್ಸ್ ವೇ ಬ್ಯಾಕ್ ಟು ಒಲಿಂಪಿಕ್ಸ್ಗೆ ಹೋಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಯಾವ ಒಲಿಂಪಿಕ್ಸ್ಗೆ ಇದನ್ನ ಮತ್ತೊಮ್ಮೆ ನಾವು ಕ್ರಿಕೆಟ್ ಅನ್ನ ಒಲಿಂಪಿಕ್ಸ್ ನಲ್ಲಿ ನೋಡಬಹುದಾಗಿರುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡೋದಾದ್ರೆ 2028ರ ಲಾಸ್ ಆಂಜಲೀಸ್ ಒಲಿಂಪಿಕ್ಸ್ ಗೇಮ್ಸ್ ಏನಿದೆ ಈ ಒಂದು ಪಂದ್ಯಾವಳಿಯಲ್ಲಿ ನಾವು ಕ್ರಿಕೆಟ್ ಅನ್ನ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ನೋಡಬಹುದಾಗಿರುತ್ತೆ. ಲಾಸ್ಟ್ ಈ ಒಂದು ಕ್ರೀಡಾಕೂಟದಲ್ಲಿ ನಾವು 1900ರಲ್ಲಿ ನಡೆದಿರ್ತಕ್ಕಂಥ ಪ್ಯಾರಿಸ್ ಒಲಿಂಪಿಕ್ಸ್ ಏನಿರುತ್ತೆ ಆವಾಗ ನಾವು ಕ್ರಿಕೆಟ್ ಅನ್ನ ಲಾಸ್ಟ್ ಈ ಒಂದು ಒಲಿಂಪಿಕ್ಸ್ ಅಲ್ಲಿ ವಿಟ್ನೆಸ್ ಮಾಡಿರ್ತಕ್ಕಂಥದ್ದು. ಅದಾದ ನಂತರ ಈಗ ಮತ್ತೊಮ್ಮೆ ಅದು ಮರುಕಳಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. 2028ರ ಲಾಸ್ ಆಂಜಲೀಸ್ ಒಲಿಂಪಿಕ್ ಗೇಮ್ಸ್ ಅಲ್ಲೂ ಕೂಡ ಕ್ರಿಕೆಟ್ ಇರುತ್ತೆ. 2032ರ ಬ್ರಿಸ್ಬೇನ್ ಒಲಿಂಪಿಕ್ಸ್ ಅಲ್ಲೂ ಕೂಡ ಕ್ರಿಕೆಟ್ ಅನ್ನ ಇಂಟ್ರಡ್ಯೂಸ್ ಮಾಡ್ತಕ್ಕಂಥ ನಿರ್ಧಾರವನ್ನ ಈಗ ತೆಗೆದುಕೊಳ್ಳಲಾಗಿರುತ್ತೆ. ಯಾವ ರೀತಿಯ ಕ್ರಿಕೆಟ್ ಅನ್ನ ಇಲ್ಲಿ ಕಂಡಕ್ಟ್ ಮಾಡ್ತಾರೆ ಅಂದ್ರೆ T20 ಫಾರ್ಮೆಟ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಬೋತ್ ಮೆನ್ಸ್ ಅಂಡ್ ವಿಮೆನ್ಸ್, ಮೆನ್ ಮತ್ತೆ ವಿಮೆನ್ ಇಬ್ಬರಿಗೂ ಸಂಬಂಧಪಟ್ಟಂತೆ ಲಾಸ್ ಆಂಜಲೀಸ್ ನಲ್ಲಿ 2028ರಲ್ಲಿ T20 ಕ್ರಿಕೆಟ್ ಅನ್ನ ಇಂಟ್ರಡ್ಯೂಸ್ ಮಾಡಲಾಗಿರುತ್ತೆ. USA ಡೈರೆಕ್ಟ್ ಎಂಟ್ರಿ ಕೊಡ್ತಾ ಇದ್ದಾರೆ ಬಿಕಾಸ್ ಅದು ಹೋಸ್ಟ್ ಮಾಡ್ತಾ ಇರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ, ಅತಿಥೇಯ ರಾಷ್ಟ್ರವಾಗಿರೋದ್ರಿಂದ USA ಡೈರೆಕ್ಟ್ ಕ್ವಾಲಿಫಿಕೇಶನ್ ಕೊಟ್ಟಿರ್ತಾರೆ. ಮಿಕ್ಕಿದ 5 ತಂಡಗಳು ಕ್ವಾಲಿಫೈ ಆಗಬೇಕಾಗಿರುತ್ತೆ. ಮಿಕ್ಕಿದ 5 ತಂಡಗಳು ಅರ್ಹತೆಯನ್ನ ಪ್ರಕ್ರಿಯೆಯನ್ನ ನಡೆಸುವ ಮುಖಾಂತರ ಅವುಗಳನ್ನ ಆಯ್ಕೆ ಮಾಡ್ತಾರೆ.
ಸೊ ಕರೆಂಟ್ಲಿ ಅಂದರೆ ಪ್ರಸ್ತುತವಾಗಿ ICC ಅಡಿಯಲ್ಲಿ 12 ಫುಲ್ ಮೆಂಬರ್ ನೇಷನ್ಸ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. 12 ಪೂರ್ಣ ಪ್ರಮಾಣದ ಸದಸ್ಯರನ್ನ ನಾವು ನೋಡ್ಬೋದಾಗಿರುತ್ತೆ. 90 ಅಸೋಸಿಯೇಟೆಡ್ ಮೆಂಬರ್ ಕಂಟ್ರೀಸ್ ಪ್ಲೇಯಿಂಗ್ T20 ಕ್ರಿಕೆಟ್ ಅಂದರೆ T20 ಕ್ರಿಕೆಟ್ ಅನ್ನ 12 ಪೂರ್ಣ ಸದಸ್ಯ ರಾಷ್ಟ್ರಗಳು ಮತ್ತೆ 90ಕ್ಕೂ ಹೆಚ್ಚು ಸಹ ಸದಸ್ಯ ರಾಷ್ಟ್ರಗಳು ಈಗ ಈ ಕ್ರೀಡಾಕೂಟವನ್ನ ಅಥವಾ ಈ ಕ್ರೀಡೆಯನ್ನ ಆಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅಷ್ಟರಲ್ಲಿ ಈಗ 5 ತಂಡಗಳು ಮಾತ್ರ ಈ ಒಂದು ಅರ್ಹತೆಯನ್ನ ಪಡುತ್ತೆ. ಬಟ್ USA ಪ್ರೀ ಕ್ವಾಲಿಫೈ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇಟ್ ಈಸ್ ಒನ್ ಆಫ್ ದಿ 5 ನ್ಯೂ ಸ್ಪೋರ್ಟ್ಸ್ ಆಡೆಡ್ ಇನ್ ಟು ಲಾಸ್ ಆಂಜಲೀಸ್ ಅಂದರೆ ಮುಂದೆ ನಡೀತಕ್ಕಂಥ ಒಲಿಂಪಿಕ್ಸ್ಗೆ ಒಟ್ಟು 5 ಹೊಸ ಪಂದ್ಯಗಳನ್ನು ಆ್ಯಡ್ ಮಾಡಿರ್ತಾರೆ. ಅದರಲ್ಲಿ ಕ್ರಿಕೆಟ್ ಕೂಡ ಒಂದಾಗಿರುತ್ತೆ. ಸೊ ಮಿಕ್ಕಿದ 4 ಯಾವ್ದ್ಯಾವ್ದು ಅಂತ ನಾವು ನೋಡೋದಾದ್ರೆ ಬೇಸ್ಬಾಲ್ ಅಥವಾ ಸಾಫ್ಟ್ ಬಾಲ್ ಅಂತ ಹೇಳ್ತೇವೆ, ಫ್ಲಾಗ್ ಫುಟ್ಬಾಲ್ ಅಂತ ಹೇಳ್ತೇವೆ, ಲ್ಯಾಕ್ರೋಸ್ ಅಂತ ಹೇಳ್ತೇವೆ ಮತ್ತೆ ಸ್ಕ್ವಾಶ್ ಅಂತ ಹೇಳ್ತೇವೆ. ಈ 4 ಪಂದ್ಯಗಳು ಪ್ಲಸ್ T20 ಕ್ರಿಕೆಟ್ ಟೋಟಲ್ 5 ಹೊಸ ಪಂದ್ಯಗಳನ್ನು ಮುಂದಿನ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ನಾವು ವಿಟ್ನೆಸ್ ಮಾಡಬಹುದಾಗಿರುತ್ತೆ. ಸೊ ಈ ಕ್ರಿಕೆಟನ್ನು ಇನ್ಕ್ಲೂಡ್ ಮಾಡ್ತಕ್ಕಂಥ ಒಂದು ಡಿಸಿಷನ್ ಏನಿರುತ್ತೆ, ಸೊ ಇದನ್ನು 2023ರಲ್ಲಿ ಈ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ವತಿಯಿಂದ 2023ರಲ್ಲಿ ಈ ಒಂದು ನಿರ್ಧಾರವನ್ನು ಅಫಿಷಿಯಲೈಸ್ ಮಾಡಿರೋದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 7. ಬ್ಲೂ ಆರಿಜಿನ್ ತನ್ನ ಸಂಪೂರ್ಣ ಮಹಿಳಾ ಸೆಲೆಬ್ರಿಟಿ ಸಿಬ್ಬಂದಿಯನ್ನು ಬಾಹ್ಯಾಕಾಶಕ್ಕೆ ಕಳಿಸಲು ಯಾವ ರಾಕೆಟ್ ಅನ್ನು ಬಳಸಿತು? ಸೊ ವಿಚ್ ರಾಕೆಟ್ ವಾಸ್ ಯೂಸ್ಡ್ ಬೈ ಬ್ಲೂ ಆರಿಜಿನ್ ಟು ಲಾಂಚ್ ಇಟ್ಸ್ ಆಲ್ ಫೀಮೇಲ್ ಸೆಲೆಬ್ರಿಟಿ ಕ್ರೂ ಇಂಟು ಸ್ಪೇಸ್? ಸೊ ಇವರು ಬ್ಲೂ ಆರಿಜಿನ್ ವತಿಯಿಂದ ಎಲ್ಲ ಫೀಮೇಲ್ ಸೆಲೆಬ್ರಿಟೀಸನ್ನು ಬಾಹ್ಯಾಕಾಶಕ್ಕೆ ಕಳಿಸಿರ್ತಕ್ಕಂಥ ಮೊಟ್ಟ ಮೊದಲ ಕಾರ್ಯಾಚರಣೆ ಇದಾಗಿರುತ್ತೆ. ಸೊ ಈ ಒಂದು ಕಾರ್ಯಾಚರಣೆಯಲ್ಲಿ ಬಳಸಿರ್ತಕ್ಕಂಥ ರಾಕೆಟ್ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನ್ಯೂ ಶೆಪರ್ಡ್ ಅಂತಕ್ಕಂಥ ಒಂದು ರಾಕೆಟ್ನ ಮುಖಾಂತರ ಎಲ್ಲ ಫೀಮೇಲ್ ಸೆಲೆಬ್ರಿಟೀಸನ್ನು ಈ ಒಂದು ರಾಕೆಟ್ನ ಮುಖಾಂತರ ಬಾಹ್ಯಾಕಾಶಕ್ಕೆ ಕಳಿಸಿ ಅವರನ್ನು ಸೇಫ್ ಆಗಿ ಕರ್ಕೊಂಡು ಬಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಸಾಧನೆಯನ್ನ ಮಾಡಿರ್ತಕ್ಕಂಥವ್ರು ಬ್ಲೂ ಆರಿಜಿನ್ ಆಗಿರ್ತಾರೆ. ಸೊ ಇದನ್ನ ಫಸ್ಟ್ ಆಲ್ ಫೀಮೇಲ್ ಸೆಲೆಬ್ರಿಟಿ ಕ್ರೂ ಅಂತ ಹೇಳ್ತೇವೆ. ಸೊ ಅವರು ನ್ಯೂ ಶೆಪರ್ಡ್ ರಾಕೆಟ್ ನ ಮುಖಾಂತರ ಈ ಒಂದು ಸ್ಪೇಸ್ಗೆ ಫ್ಲೈ ಆಗಿ ಬಂದಿರತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಮಿಷನ್ಗೆ ಏನಂತ ನಾಮಕರಣ ಮಾಡಿರ್ತಾರೆ ಅಂದ್ರೆ NS-31 ಅಂತ ಇದಕ್ಕೆ ನಾಮಕರಣ ಮಾಡಿರ್ತಾರೆ. ಸೊ ಇದನ್ನ ಕಂಡಕ್ಟ್ ಮಾಡಿರ್ತಕ್ಕಂಥವ್ರು ಬ್ಲೂ ಆರಿಜಿನ್ ಅವರು. ಸೊ ಇದೊಂದು ಪ್ರೈವೇಟ್ ಏರೋಸ್ಪೇಸ್ ಕಂಪನಿ ಆಗಿರುತ್ತೆ. ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಜೆಫ್ ಬೆಜೋಸ್ ವತಿಯಿಂದ ಸ್ಥಾಪನೆ ಆಗಿರ್ತಕ್ಕಂಥ ಒಂದು ಕಂಪನಿ ಇದಾಗಿರುತ್ತೆ. ಸೊ ಇದಕ್ಕಿಂತ ಮುಂಚೆ ಫಸ್ಟ್ ಆಲ್ ಫೀಮೇಲ್ ಸ್ಪೇಸ್ ಫ್ಲೈಟ್ ಅನ್ನ 1963ರಲ್ಲಿ ಕಂಡಕ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಫ್ಲೈಟ್ ಏನಿದೆ, ಸೊ ದಿಸ್ ಟುಕ್ ಓನ್ಲಿ 11 ಮಿನಿಟ್ಸ್ 11 ನಿಮಿಷಗಳ ಕಾಲ ಮಾತ್ರ ಸೊ ಈ ಒಂದು ಹಾರಾಟ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರು ಕರ್ಮನ್ ಲೈನ್ ಅಂತ ಹೇಳ್ತೇವೆ. ಕರ್ಮನ್ ಲೈನ್ ಅಂದ್ರೆ ಇದೊಂದು ಇಂಟರ್ನ್ಯಾಷನಲಿ ರೆಕಗ್ನೈಸ್ ಬೌಂಡ್ರಿ ಆಫ್ ದಿ ಸ್ಪೇಸ್. ಅಂದ್ರೆ ಈ ಒಂದು ಸ್ಪೇಸ್ ಏನಿರುತ್ತೆ ಅಥವಾ ಬಾಹ್ಯಾಕಾಶ ಏನಿರುತ್ತೆ, ಸೊ ಈ ಬಾಹ್ಯಾಕಾಶ ಎಲ್ಲಿಗೆ ಎಂಡ್ ಆಗುತ್ತೆ ಅಥವಾ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲಾಗಿರ್ತಕ್ಕಂಥ ಒಂದು ಗಡಿ ಆಗಿರುತ್ತೆ. ಆ ಗಡಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಕಮ್ರಾನ್ ರೇಖೆ ಅಂತ ಹೇಳ್ತೇವೆ. ಸೊ ಈ ಕಮ್ರಾನ್ ರೇಖೆಯನ್ನ ದಾಟಿ ಅವರು ಬಂದಿರತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ದಿಸ್ ಇಸ್ ವಾಟ್ ಈಸ್ ಸರ್ಪ್ರೈಸಿಂಗ್ ಮೀ. 11 ಮಿನಿಟ್ಸ್ ಅಲ್ಲಿ ಹೌ ಡಿಡ್ ದೇ ಕಂಪ್ಲೀಟ್ ಅಂತಕ್ಕಂಥದ್ದು. ಸೊ ಇಟ್ಸ್ ದ ಬಿಗ್ಗೆಸ್ಟ್ ಕ್ವೆಶನ್ ದಟ್ ಐ ಹ್ಯಾವ್ ಹಿಯರ್. ಸೊ ಎನಿವೇಸ್, ಸೊ ಲೆಟ್ ಅಸ್ ಗೆಟ್ ಇನ್ ಟು ಸಿಯಾಚಿನ್ ಡೇ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ಸಿಯಾಚಿನ್ ಡೇ ಅನ್ನ ನಾವು ಪ್ರತಿ ವರ್ಷ ಏಪ್ರಿಲ್ 13ನೇ ತಾರೀಕು ಆಚರಣೆ ಮಾಡ್ತೇವೆ. ಏನಿದು ಸಿಯಾಚಿನ್ ಡೇ ಅಂದ್ರೆ, ಸೊ ಸಿಯಾಚಿನ್ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಅದು ಎಲ್ಲಿ ಬರುತ್ತೆ ಅಂತ ನಾನು ಮುಂದೆ ಮ್ಯಾಪಲ್ಲಿ ತೋರಿಸ್ತೇನೆ. ಸೊ ಅದನ್ನ ಪಾಕಿಸ್ತಾನದವರು ನಾವು ಸ್ವತಂತ್ರವನ್ನ ಗಳಿಸಿದ ನಂತರ ಅದನ್ನ ಆಕ್ಯುಪೈ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಆ ಪ್ರಯತ್ನದಿಂದ ನಾವು ಬಿಡಿಸ್ಕೊಳ್ಳಿಕ್ಕೆ ಒಂದು ಆಪರೇಷನ್ ಮಾಡ್ತೀವಿ. ಆ ಕಾರ್ಯಾಚರಣೆಯನ್ನು ನಾವು ಆಪರೇಷನ್ ಮೇಘದೂತ್ ಅಂತ ಹೇಳ್ತೇವೆ. ಸೊ ದಿಸ್ ವಾಸ್ ಡನ್ ಇನ್ ದ ಇಯರ್ 1984. 1984ರಲ್ಲಿ ಆಪರೇಷನ್ ಮೇಘದೂತದಲ್ಲಿ ಪ್ರಾಣವನ್ನ ತೆತ್ತಿರ್ತಕ್ಕಂಥ ನಮ್ಮ ಸೈನಿಕರಿಗೆ ಗೌರವವನ್ನ ಸೂಚಿಸುವ ಸಲುವಾಗಿ ಏಪ್ರಿಲ್ 14ನೇ ತಾರೀಕನ್ನು ನಾವು ಸಿಯಾಚಿನ್ ದಿನವಾಗಿ ಆಚರಣೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ದಿಸ್ ಇಸ್ ವಾಟ್ ಯು ಹ್ಯಾವ್ ದ ಹೆಡ್ ಆಫ್ ಇಂಡಿಯಾ. ಸೊ ನಮ್ಮ ಭಾರತ ದೇಶದ ತಲೆ ಅಂತ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಹಿಯರ್ ವಿ ಹ್ಯಾವ್ ಲೈನ್ ಆಫ್ ಕಂಟ್ರೋಲ್ LOC ಅನ್ನು ನಾವು ನೋಡ್ಬೋದಾಗಿರುತ್ತೆ. LOC ಅಂದರೆ ಸೊ ಇದೊಂದು ಟೆಂಪರರಿ, ಅಂದರೆ ಆ ಒಂದು ಡಿಸ್ಪ್ಯೂಟ್ ಏನಿರುತ್ತೆ, ವಿವಾದ ಏನಿರುತ್ತೆ, ಅದು ಬಗೆಹರಿಸುವವರೆಗೂ ಈ ಒಂದು ರೇಖೆಯನ್ನು ನಾವು ಅಫಿಷಿಯಲ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ದೋ ದಿಸ್ ಪ್ಲೇಸ್ ಬಿಲಾಂಗ್ಸ್ ಟು ಅಸ್,
ಇಬ್ಬರ ಮಧ್ಯೆ ಯುದ್ಧ ನಡೆಯಬಾರದು ಅನ್ನೋ ಕಾರಣಕ್ಕಾಗಿ ಲೈನ್ ಆಫ್ ಕಂಟ್ರೋಲ್ ಅನ್ನ ನಾವು ಇವಾಗ ಈ ಒಂದು ಲೈನ್ ನ ನಾವು ಅಫಿಷಿಯಲ್ ಆಗಿ ರೆಕಗ್ನೈಸ್ ಮಾಡಿರ್ತೇವೆ. ಸೊ ಲೈನ್ ಆಫ್ ಕಂಟ್ರೋಲ್ ಇಂದ ಆಚೆ ಈ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅಂತ ಹೇಳ್ತೇವೆ. ಸೊ ಈ ಕಡೆ ನಮ್ಮ ಭಾರತ ದೇಶ ಅಡ್ಮಿನಿಸ್ಟರ್ ಮಾಡ್ತಾ ಇರ್ತಕ್ಕಂಥ ಕಾಶ್ಮೀರ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಗಿಲ್ಗಿಟ್ ಬಲ್ಟಿಸ್ತಾನ್ ಅಂತ ಏನ್ ಬರುತ್ತೆ, ಸೊ ಇದನ್ನ ಪಾಕಿಸ್ತಾನ್ ಅಡ್ಮಿನಿಸ್ಟರ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಲೈನ್ ಆಫ್ ಕಂಟ್ರೋಲ್ ಏನಿದೆ, ಸೊ ಇಲ್ಲಿ ಈ ಭಾಗದಲ್ಲಿ ನಾವು ಸಿಯಾಚಿನ್ ಗ್ಲೇಷಿಯರ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ದೋ ಇಟ್ ಈಸ್ ಔಟ್ ಆಫ್ ಲೈನ್ ಆಫ್ ಕಂಟ್ರೋಲ್ ಇದ್ರು ಇದನ್ನ ನಾವು ಗ್ರೇ ಏರಿಯಾ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಇದು ನಮ್ಮ ಭಾರತ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಭೂಭಾಗವಾಗಿರುತ್ತೆ. ಸೊ ಇದನ್ನ ಪಾಕಿಸ್ತಾನದವರು ಆಕ್ರಮಣ ಮಾಡಿಕೊಂಡಾಗ ನಾವು ಒಂದು ಕಾರ್ಯಾಚರಣೆಯನ್ನ ಮಾಡ್ತೇವೆ, ಅದನ್ನ ಆಪರೇಷನ್ ಮೇಘದೂತ್ ಅಂತ ಹೇಳ್ತೇವೆ. ಸೊ ಆ ದಿನವನ್ನ ನಾವು ಆಚರಣೆ ಮಾಡ್ತಕ್ಕಂಥ ಒಂದು ದಿನ ಈ ಒಂದು ಸಿಯಾಚಿನ್ ಡೇ ಅಂತ ಹೇಳ್ತೇವೆ. ಸೊ ಇದಕ್ಕಿಂತ ಮೇಲೆ ಇಲ್ಲಿ ನಾವು ಈ ಪ್ಲೇಸ್ ಅನ್ನ ನೀವೇನ್ ನೋಡ್ತಾ ಇದ್ದೀರಾ, ಇದು ಈ ಪ್ಲೇಸ್ ಏನಿದೆ ಇದು ಪಾಕಿಸ್ತಾನ ಏನು ಮಾಡಿದೆ, ಚೈನಾಗೆ ಗಿಫ್ಟ್ ಮಾಡಿರ್ತಕ್ಕಂಥ ಪ್ಲೇಸ್ ಆಗಿರುತ್ತೆ. ಆ್ಯಕ್ಚುಲಿ ಅದು ಅವರ ಪ್ಲೇಸ್ ಅಲ್ಲ, ನಮ್ಮ ಭಾರತದ ಪ್ಲೇಸ್ ಆಗಿರುತ್ತೆ. ಬೇರೊಂದು ರಾಷ್ಟ್ರದ ಪ್ಲೇಸನ್ನು ಇನ್ನೊಂದು ರಾಷ್ಟ್ರಕ್ಕೆ ಗಿಫ್ಟ್ ಆಗಿ ಕೊಟ್ಟಿರ್ತಕ್ಕಂಥ ಒಂದು ರಾಷ್ಟ್ರ ಈ ಒಂದು ಪಾಕಿಸ್ತಾನ ಆಗಿರೋದನ್ನು ನಾವು ನೋಡ್ಬೋದಾಗಿರುತ್ತೆ. ಈ ಭಾಗದಲ್ಲಿ ನಾವು ಅಕ್ಸೈ ಚಿನ್ ಅನ್ನು ನೋಡ್ಬೋದಾಗಿರುತ್ತೆ. ಈ ಅಕ್ಸೈ ಚಿನ್ ಅಂತಕ್ಕಂಥದ್ದು ಈಗ ಚೈನೀಸ್ ಅಥವಾ ಚೈನಾ ರಾಷ್ಟ್ರದವರು ಅಡ್ಮಿನಿಸ್ಟರ್ ಮಾಡ್ತಾ ಇರ್ತಕ್ಕಂಥ ಒಂದು ಭಾಗವಾಗಿರುತ್ತೆ. ಸೊ ಇಷ್ಟು ಈ ಒಂದು ಮ್ಯಾಪ್ನಲ್ಲಿ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಈ ಆಪರೇಷನ್ ಮೇಘದೂತವನ್ನ ಲಾಂಚ್ ಮಾಡಿರ್ತಕ್ಕಂಥದ್ದು ಏಪ್ರಿಲ್ 13, 1984ರಲ್ಲಿ ಪಾಕಿಸ್ತಾನ ಈ ಒಂದು ಸಿಯಾಚಿನ್ ಗ್ಲೇಷಿಯರ್ ಅನ್ನ ಆಕ್ಯುಪೈ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಾಗ ಮಾಡಿರ್ತಕ್ಕಂಥ ಒಂದು ಕಾರ್ಯಾಚರಣೆ ಇದಾಗಿರುತ್ತೆ. ಸೊ ಈ ಒಂದು ಕಾರ್ಯಾಚರಣೆಯ ಸಮಯದಲ್ಲಿ ನಾವು ಸಿಯಾ ಲಾ ಮತ್ತೆ ಬಿಲಾಫಾಂಡ್ ಲಾ ಏನಿದೆ, ಸೊ ಇದರ ಮೇಲೆ ನಾವು ಕಂಟ್ರೋಲ್ ಅನ್ನು ನಾವು ಮತ್ತೆ ಪಡೆದುಕೊಂಡಿರ್ತೇವೆ. ಸೊ ಇಟ್ ಈಸ್ 70 ಕಿಲೋಮೀಟರ್ ಲಾಂಗ್ ಗ್ಲೇಷಿಯಲ್ ಆಗಿರುತ್ತೆ, ಅಂದ್ರೆ 70 ಕಿಲೋಮೀಟರ್ ಉದ್ದ ಇರ್ತಕ್ಕಂಥ ಹಿಮನದಿಯ ಮೇಲೆ ನಮ್ಮ ಭಾರತ ರಾಷ್ಟ್ರ ಮತ್ತೆ ಈ ಒಂದು ಕಾರ್ಯಾಚರಣೆಯ ಮುಖಾಂತರ ಹಿಡಿತವನ್ನ ಸಾಧಿಸಿರ್ತಕ್ಕಂಥ ಒಂದು ಆಪರೇಷನ್ ಆಗಿರುತ್ತೆ. ಈ ಒಂದು ಕಾರ್ಯಾಚರಣೆಗೆ ಇನ್ನೊಂದು ಕೂಡ ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವ ಇರುತ್ತೆ. ಅದೇನು ಅಂದ್ರೆ ಇಟ್ ವಾಸ್ ದ ಫಸ್ಟ್ ಮಿಲಿಟರಿ ಆಪರೇಷನ್ ಕಂಡಕ್ಟೆಡ್ ಅಟ್ ಸಚ್ ಎಕ್ಸ್ಟ್ರೀಮ್ ಆಲ್ಟಿಟ್ಯೂಡ್, ಅಂದ್ರೆ ಅಷ್ಟೊಂದು ಎತ್ತರದ ಭೂಪ್ರದೇಶದಲ್ಲಿ ಈ ರೀತಿಯ ಕಾರ್ಯಾಚರಣೆಯನ್ನ ಕಂಡಕ್ಟ್ ಮಾಡಿರ್ತಕ್ಕಂಥದ್ದು ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಉದಾಹರಣೆಯಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ಇದು ಸ್ಟ್ರಾಟಜಿಕಲಿ ಕೂಡ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಪ್ಲೇಸ್ ಏನಿದೆ ಅದು ಕಾರ್ಯತಂತ್ರ, ಬಿಕಾಸ್ ನಮಗೆ ತುಂಬಾ ಎತ್ತರದ ಪ್ರದೇಶವಾಗಿರೋದ್ರಿಂದ ಈವನ್ ಇನ್ ಫ್ಯೂಚರ್ ವಾರ್ಸ್ ಅನ್ಫಾರ್ಚುನೇಟ್ಲಿ ನಮಗೆ ಮುಂದೆ ಏನಾದರೂ ಯುದ್ಧಗಳು ಸಂಭವಿಸಿದ್ದೇ ಆದಲ್ಲಿ ಈ ಪ್ಲೇಸ್ ಅಂತಕ್ಕಂಥದ್ದು ನಮಗೆ ಸ್ಟ್ರಾಟಜಿಕಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರದೇಶವಾಗಿರುತ್ತೆ. ಸೊ ಇದು ಸಲ್ಟಾರೋ ರಿಡ್ಜ್ ಅಂತ ಬರುತ್ತೆ, ಅದನ್ನು ನಾನು ಮುಂದೆ ಮ್ಯಾಪ್ನಲ್ಲಿ ತೋರಿಸ್ತೇನೆ. ಸೊ ಇದು ಸಲ್ಟಾರೋ ರಿಡ್ಜ್ ನಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶ. ನಾನು ಹೇಳ್ತಾ ಇರೋದು ಸಿಯಾಚಿನ್ ಗ್ಲೇಷಿಯರ್ ಏನಿದೆ ಇದು ಸಲ್ಟಾರೋ ರಿಡ್ಜ್ ನಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ದಿಸ್ ಈಸ್ ಅ ಡಿಸ್ಪ್ಯೂಟೆಡ್ ಏರಿಯಾ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ್. ಸೊ ಪಾಕಿಸ್ತಾನ ಮತ್ತು ಭಾರತ ರಾಷ್ಟ್ರಗಳ ನಡುವೆ ಇರ್ತಕ್ಕಂಥ ಒಂದು ವಿವಾದಿತ ಪ್ರದೇಶವಾಗಿ ನಾವು ಇದನ್ನು ನೋಡಬಹುದಾಗಿರುತ್ತೆ. ದ ಕಂಟ್ರೋಲ್ ಓವರ್ ಸಿಯಾಚಿನ್ ಎನ್ಶೋರ್ಸ್ ಅ ಸ್ಟ್ರಾಟಜಿಕ್ ಅಡ್ವಾಂಟೇಜ್ ಇನ್ ದಿಸ್ ರೀಜನ್, ಅಂದ್ರೆ ಈ ಒಂದು ಪ್ರದೇಶದ ಮೇಲೆ ನಾವು ನಿಯಂತ್ರಣವನ್ನ ಸಾಧಿಸಿರ್ತಕ್ಕಂಥದ್ದು ಈ ಕಾರ್ಯತಂತ್ರದ ಪ್ರಯೋಜನವನ್ನ ಖಚಿತಪಡಿಸಿಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಸೊ ಈ ಬ್ಲೂ ಲೈನ್ ನೀವೇನ್ ನೋಡ್ತಾ ಇದ್ದೀರಾ ಇದನ್ನೇ ನಾವು ಸಲ್ಟೋರಾ ರಿಡ್ಜ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ ನಾವು ಸಿಯಾಚಿನ್ ಗ್ಲೇಷಿಯರ್ ಅನ್ನ ನಾವು ನೋಡ್ತಕ್ಕಂಥದ್ದನ್ನ ನೋಡಬಹುದಾಗಿರುತ್ತೆ. ಸೊ ವಾಟ್ ಆರ್ ದಿ ಚಾಲೆಂಜಸ್, ಸವಾಲುಗಳೇನು ಅಂತ ನಾವು ನೋಡೋದಾದ್ರೆ, ಸೊ ಅಲ್ಲಿ ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ಸ್ ಇರುತ್ತೆ. ಅಂದ್ರೆ -50 ಡಿಗ್ರೀಸ್ಗಳಲ್ಲಿ ಅಲ್ಲಿ ನಮ್ಮ ಸೋಲ್ಜರ್ಸ್ಗಳು ಗಡಿಯನ್ನ ಕಾಯ್ಬೇಕಾಗಿರುತ್ತೆ. ಇಮ್ಯಾಜಿನ್ -50 ಡಿಗ್ರಿಯಲ್ಲಿ ಎಷ್ಟು ಕಷ್ಟವಾಗಿರುತ್ತೆ ಅಲ್ಲಿ ಕಾರ್ಯಾಚರಣೆ ಮಾಡ್ತಕ್ಕಂಥದ್ದು. ಅಟ್ ದ ಸೇಮ್ ಟೈಮ್ ಈ ಆಪರೇಷನ್ ಮೇಘದೂತ್ ಕಂಡಕ್ಟ್ ಮಾಡಬೇಕಾಗಿದ್ರೆ ಈ ಒಂದು ತಾಪಮಾನದಲ್ಲಿ ನಮ್ಮ ಸೈನಿಕರು ಎಷ್ಟು ಕಷ್ಟಪಟ್ಟಿರ್ಬೋದು ಅನ್ನೋದನ್ನ ನಾವಿಲ್ಲಿ ಊಹೆ ಮಾಡ್ಕೊಳ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಇಟ್ ಆಸ್ ಟ್ರೆಚರಸ್ ರಿಕ್ವೈರಿಂಗ್ ಇಮ್ಮೆನ್ಸ್ ಫಿಸಿಕಲ್ ಮತ್ತೆ ಮೆಂಟಲ್ ರೆಸಿಲಿಯನ್ಸ್, ಅಂದ್ರೆ ಅಲ್ಲಿ ನಾವೇನಾದ್ರೂ ಯುದ್ಧ ಮಾಡಬೇಕಾಗಿದ್ರೆ ಅಪಾರವಾದ ದೈಹಿಕ ಮತ್ತು ಮಾನಸಿಕವಾಗಿರ್ತಕ್ಕಂಥ ಒಂದು ಸ್ಥಿರತೆಯನ್ನ ಹೊಂದಿರಬೇಕಾಗಿರುತ್ತೆ. ಸೊ ಅಷ್ಟು ಸ್ಟೆಬಿಲಿಟಿಯನ್ನ ಹೊಂದಿರತಕ್ಕಂಥ ಸೋಲ್ಜರ್ಸ್ ಮಾತ್ರ ಅಲ್ಲಿ ಯುದ್ಧ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಸೊ ಆ ರೀತಿಯ ಸೈನಿಕರು ಈ ಒಂದು ಆಪರೇಷನ್ ಮೇಘದೂತನ್ನ ಸಕ್ಸಸ್ಫುಲ್ ಮಾಡಿರ್ತಕ್ಕಂಥ ದಿನವನ್ನ ನಾವು ಸಿಯಾಚಿನ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಹಿಮಾಚಲ್ ಡೇ ಅಥವಾ ಹಿಮಾಲಯ ದಿನ, ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ ಏಪ್ರಿಲ್ 15ನೇ ತಾರೀಕು ನಾವು ಆಚರಣೆ ಮಾಡ್ತೇವೆ. ಸೊ ಈ ಒಂದು ದಿನಾಂಕದ ಮಹತ್ವವೇನು ಅಂದ್ರೆ ಹಿಮಾಚಲ್ ಪ್ರದೇಶವನ್ನ ಪ್ರಾವಿನ್ಸ್ ಆಫ್ ಇಂಡಿಯಾ ಅಂತ 1948 ಅಲ್ಲಿ ಅಂದ್ರೆ 1948ರಲ್ಲಿ ಹಿಮಾಚಲ ಪ್ರದೇಶವನ್ನ ಭಾರತದ ಪ್ರಾಂತ್ಯವಾಗಿ ರೂಪುಗೊಂಡ ದಿನವನ್ನ ನಾವು ಹಿಮಾಚಲ ದಿನವನ್ನಾಗಿ ಆಚರಣೆ ಮಾಡುವುದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಇತಿಹಾಸ
ಇತಿಹಾಸವನ್ನು ನಾವು ನೋಡೋದಾದರೆ ಆಫ್ಟರ್ ಇಂಡಿಪೆಂಡೆನ್ಸ್ ಅಂದರೆ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಬಂದ ನಂತರ 30 ಪ್ರಿನ್ಸ್ಲಿ ಸ್ಟೇಟ್ಸ್ಗಳನ್ನು ಮರ್ಜ್ ಮಾಡ್ತಾರೆ. ಅಂದರೆ 30 ರಾಜಪ್ರಭುತ್ವದ ಪ್ರದೇಶಗಳನ್ನು ಒಟ್ಟುಗೂಡಿಸ್ತಾರೆ. ಆ ರಾಜಪ್ರಭುತ್ವದ ಪ್ರದೇಶಗಳನ್ನೆಲ್ಲ ಒಟ್ಟುಗೂಡಿಸಿ ಚೀಫ್ ಕಮಿಷನರ್ಸ್ ಪ್ರಾವಿನ್ಸ್ ಅಂತ ಮಾಡ್ತಾರೆ. ಅಂದರೆ ಚೀಫ್ ಕಮಿಷನರ್ಸ್ ಪ್ರಾವಿನ್ಸ್ ಅಂದರೆ ಮುಖ್ಯ ಆಯುಕ್ತರ ಪ್ರಾಂತ್ಯವಂತ ಮಾಡ್ತಾರೆ. ಈ ಒಂದು ಪ್ರಾಂತ್ಯವನ್ನು 1948ರಲ್ಲಿ ಹಿಮಾಚಲ ಪ್ರದೇಶ ಅಂತ ಒಂದು ಪ್ರಾಂತ್ಯವನ್ನು ಮಾಡ್ತಾರೆ. ಸೊ ಇನ್ನೂ ಕೂಡ ಸ್ಟೇಟ್ ಮಾಡಿಲ್ಲ. ಸ್ಟೇಟ್ ಮಾಡೋದ್ರ ಬದಲಾಗಿ ಚೀಫ್ ಕಮಿಷನರ್ ಪ್ರಾವಿನ್ಸ್ ಅಂತ ಆ ಭಾಗದಲ್ಲಿದ್ದ 30 ಪ್ರಿನ್ಸ್ಲಿ ಸ್ಟೇಟ್ಸ್ಗಳನ್ನು ಏಕೀಕರಣ ಮಾಡಿ ಹಿಮಾಚಲ ಪ್ರದೇಶ ಅಂತ ಒಂದು ಚೀಫ್ ಕಮಿಷನರ್ ಪ್ರಾವಿನ್ಸ್ ಅನ್ನು ಮಾಡ್ತಾರೆ. ಸೊ ಇದಾದ ನಂತರ ಒನ್ಸ್ ಅಗೇನ್ ಇನ್ ನವೆಂಬರ್ 1, 1956 ಇದನ್ನ ಯೂನಿಯನ್ ಟೆರಿಟರಿ ಅಥವಾ ಕೇಂದ್ರಾಡಳಿತ ಪ್ರದೇಶವಾಗಿ ಕನ್ವರ್ಟ್ ಮಾಡ್ತಾರೆ. ಆಫ್ಟರ್ ದಟ್ ಇನ್ January 25 and 1971 ಸೊ ಇದಕ್ಕೆ ಸ್ಟೇಟ್ ಹುಡ್ ಅಥವಾ ರಾಜತ್ವವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಟ್ ಬಿಕೇಮ್ 18th ಸ್ಟೇಟ್ ಆಫ್ ಇಂಡಿಯಾ. ನಮ್ಮ ಭಾರತ ದೇಶದ 18ನೇ ರಾಜ್ಯವಾಗಿ ಇದನ್ನ ಡಿಸಿಗ್ನೇಟ್ ಮಾಡಿರೋದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಕಲ್ಚರಲ್ ಮತ್ತೆ ಹಿಸ್ಟಾರಿಕಲ್ ರೂಟ್ಸ್ ಅನ್ನ ನಾವು ನೋಡೋದಾದ್ರೆ, ಸೊ ಇಲ್ಲಿ ಮೌರ್ಯನ್ ಎಂಪೈರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಥವಾ ಅವರ ಆಳ್ವಿಕೆಗೆ ಒಳಪಟ್ಟಿರ್ತಕ್ಕಂಥ ಭಾಗವಾಗಿರುತ್ತೆ. ಸೊ ದಟ್ ವಾಸ್ ಇನ್ 4th century BC ಯಲ್ಲಿ ಮೌರ್ಯರು ಈ ಒಂದು ಪ್ರದೇಶದಲ್ಲಿ ಆಡಳಿತ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ದೇವ್ ಭೂಮಿ ಅಂತ ಕರಿತೇವೆ. ದೇವ್ ಭೂಮಿ ಅಂದ್ರೆ ಲ್ಯಾಂಡ್ ಆಫ್ ಗಾಡ್ಸ್ ಅಂತ ಹೇಳ್ತೇವೆ. ಅಂದ್ರೆ ದೇವರ ನಾಡು ಅಥವಾ ದೇವಭೂಮಿ ಅಂತ ಹೇಳ್ತೇವೆ. ಕಾರಣ ಏನು ಅಂದ್ರೆ ಇದು ಸಾಕಷ್ಟು ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸ್ ಅಥವಾ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿರುವ ಕಾರಣದಿಂದ ಇದನ್ನ ದೇವಭೂಮಿ ಅಥವಾ ದೇವರ ನಾಡು ಅಂತ ಕೂಡ ನಾವು ಇದನ್ನ ಕರಿತೇವೆ. ಸೊ ಇಲ್ಲಿರ್ತಕ್ಕಂಥ ನ್ಯಾಚುರಲ್ ಬ್ಯೂಟಿ ಅಥವಾ ನೈಸರ್ಗಿಕ ಸೌಂದರ್ಯವನ್ನು ನಾವು ನೋಡೋದಾದ್ರೆ ಇದು ಸಾಕಷ್ಟು ಹಿಲ್ ಸ್ಟೇಷನ್ಗಳಿಂದ ಕೂಡಿರುತ್ತೆ. ಅಂದ್ರೆ ಗಿರಿಧಾಮಗಳಿಂದ ಕೂಡಿರ್ತಕ್ಕಂಥ ಪ್ರದೇಶವಾಗಿರುತ್ತೆ. ಲೈಕ್ ಶಿಮ್ಲಾ ಆಗಿರ್ಬೋದು, ಮನಾಲಿ ಆಗಿರ್ಬೋದು, ಅದಾದ್ಮೇಲೆ ಧರ್ಮಶಾಲಾ ಆಗಿರ್ಬೋದು, ಮತ್ತೆ ಸ್ಪಿತಿ ಆಗಿರ್ಬೋದು. ಈ ರೀತಿಯಾಗಿ ಗಿರಿಧಾಮಗಳನ್ನು ಹೊಂದಿರತಕ್ಕಂಥ ಒಂದು ಭೂಭಾಗ ಕೂಡ ಇದಾಗಿರುತ್ತೆ. ಸೊ ಇದರ ಎಕನಾಮಿಕ್ ಇಂಪಾರ್ಟೆನ್ಸ್ ಅಂದ್ರೆ ಆರ್ಥಿಕವಾಗಿರ್ತಕ್ಕಂಥ ಪ್ರಾಮುಖ್ಯತೆ ನೋಡೋದಾದ್ರೆ ಅಗ್ರಿಕಲ್ಚರ್ ಮತ್ತೆ ಟೂರಿಸಂ ಇದರ ಆರ್ಥಿಕತೆಯ ಬ್ಯಾಕ್ ಬೋನ್ ಆಗಿರುತ್ತೆ. ಕೃಷಿ ಮತ್ತೆ ಪ್ರವಾಸೋದ್ಯಮ ಅಂತಕ್ಕಂಥದ್ದು ಸೊ ಇದು ಆರ್ಥಿಕತೆಯ ಬೆನ್ನೆಲುಬಾಗಿರುತ್ತೆ. ಸೊ ಈ ಒಂದು ಪ್ರದೇಶವನ್ನು ನಾವು ಆಪಲ್ ಸ್ಟೇಟ್ ಆಫ್ ಇಂಡಿಯಾ ಅಂತ ಕರಿತೇವೆ. ಅಂದ್ರೆ ಭಾರತ ದೇಶದ ಸೇಬಿನ ರಾಜ್ಯ ಅಂತ ಕೂಡ ನಾವು ಇದನ್ನ ಕರಿತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿಗೆ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 850. ಸೊ ನಾವು ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ, ಗೋ ಟು ದ ಕ್ವೆಶನ್. ದಿಸ್ ಇಸ್ ಕ್ವೆಶನ್ ನಂಬರ್ 1 and this is question number 2. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಒನ್ಸ್ ಅಗೇನ್ ಐ ವಿಲ್ ಮೀಟ್ ಯು ಇನ್ ನೆಕ್ಸ್ಟ್ ಎಪಿಸೋಡ್. ಟಿಲ್ ದೆನ್ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್, and thank you very much for watching this.